ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೈವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೈವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೈವ, ನಿನ್ನ ಪ್ರೀತಿಸಿದ ನನಗೆ. ಹೌದು ರಾಜ, ನಿನ್ನನ್ನು ಪ್ರೀತಿಸೋರಿಗೆ ಏನಾಗಿದ್ರು ಎಲ್ಲ ಒಳ್ಳೆಯದಕ್ಕಾಗಿ ಆಗುತ್ತದೆ ರಾಜ. ಜರುಗಿರ್ತಕ್ಕಂಥ ಸಮಸ್ತ ಕರ್ತನೆ ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ನಿನ್ನ ಮಾತನ್ನು ಅನುಸರಿಸಿ, ನಿನ್ನ ವಾಕ್ಯಗಳ, ನಿನ್ನ ನೀತಿ, ನಿನ್ನ ಮಾರ್ಗದಲ್ಲಿ ನಡೆಯೋದಾದ್ರೆ ಎಷ್ಟು ಕೇಡುಗಳು ಆತನಿಗೆ ಬಂದರೂ ಅವನಿಗೆ ಎಲ್ಲ ಒಳ್ಳೆಯದೇ ಆಗುವುದು. ಹೌದು ನನ್ನ ಒಡೆಯನೇ, ಸ್ವಂತ ಸಹೋದರರು ಯೋಸೇಫನನ್ನು ಈಜಿಪ್ಟಿಗೆ ಮಾರಿರುವಾಗ ಸಹೋದರನಾದ ಯೋಸೇಫನು ಹೇಳಿದನು, ತನ್ನ ಎಲ್ಲಾ ಮಿಕ್ಕ ಸಹೋದರಿಗೆ ಹೇಳಿದನು, ನೀವೆಲ್ಲ ನನಗೆ ಕೇಡಾಗಲು ಕಲ್ಪಿಸಿ ನನಗೆ ಕೇಡು ಮಾಡಲು ಯತ್ನಿಸಿದಿರಿ, ಆದರೆ ನನ್ನ ಪರಲೋಕದಲ್ಲಿರುವಂತಹ ಸರ್ವಶಕ್ತನಾದ ದೇವರು ನೀವು ಮಾಡಿರುವ ಕೇಡಿನಿಂದ ಕೇಡಾಗದೆ ಮೇಲಾಗುವಂತೆ ಮಾಡಿದರು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ
ನಮಗೆ. ಯೇಸುವನ್ನು, ಯೇಸುವಿನ ನ್ಯಾಯ ಪ್ರಮಾಣಗಳನ್ನು, ಆತನ ಮಾರ್ಗಗಳನ್ನು ಅನುಸರಿಸಿ ನಡೆದಿ ಅದರಲ್ಲಿ ಪ್ರೀತಿ ವಾತ್ಸಲ್ಯ ಇಟ್ಕೊಂಡು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಆತನನ್ನು ಅನುಸರಿಸಾದರೆ ಏನು ಜರಗಲಿ ಅವೆಲ್ಲ ನಿನ್ನ ಒಳ್ಳೆಯದಕ್ಕಾಗಿ ಜರುಗುತ್ತದೆ. ಹೌದು ಕರ್ತನೇ ರಾಜ, ಇವತ್ತು ಸೇರಿ ಬಂದಿರುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಮತ್ತು ಅನೇಕ ದೇಶ ವಿದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರಿ ಸಹೋದರು, ಎಷ್ಟು ಜನ ನನ್ನ ವಾಕ್ಯವನ್ನು ಈ ಒಂದು ಮಾಧ್ಯಮದ ಮೂಲಕವಾಗಿ ಕೇಳ್ತಾ ಇದ್ದಾರೆ, ಅವರೆಲ್ಲರೂ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ರಕ್ಷಣೆ ಯೇಸುವಿನ ಶುಭವಾರ್ತೆ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಆತನ ಆ ಪರಾತ್ಪರನ, ಆ ಸರ್ವೇಶ್ವರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು, ಭೂಮಿ ಆಕಾಶವನ್ನು ಕರುಣೆಯಿಂದ ತುಂಬಿರ್ತಕ್ಕಂಥ ಯೇಸು ಕ್ರಿಸ್ತನು, ನಮ್ಮ ದೇಶದಲ್ಲಿ ಆತನ ಕರುಣೆ ಇನ್ನೂ ಹರಡಲಿ, ಆತನ ಸಮಾಧಾನ ಅನೇಕ ಜನರಿಗೆ ತಲುಪಲಿ ಎಂಬುದಾಗಿ ಹಾರೈಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ತದನಂತರ ನಾನು ಶುಭ ವಾರ್ತೆಯನ್ನು ಆರಂಭ ಮಾಡಿಕೊಳ್ತೇನೆ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಕರ್ತನೆ, ಇವತ್ತು ಎಷ್ಟು ಜನ ನನ್ನನ್ನು ನೇರವಾಗಿ ಕರ್ತನೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ರಾಜ. ಪ್ರತಿಯೊಬ್ಬರಿಗೂ ಕರ್ತನೆ, ಕೇಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರಸಾರದಲ್ಲಿ ಆಗಲಿ ಕರ್ತನೆ ಆದ ನಂತರವಾಗಲಿ ಅವರು ಈ ದೇವರ ವಾಕ್ಯವನ್ನು ಕೇಳಿ ತಮ್ಮ ಜೀವನದಲ್ಲಿ ಸುಖ ಸಮಾಧಾನ ನೆಮ್ಮದಿ ತೃಪ್ತಿ ಆರೋಗ್ಯಗಳು ದೇಶ ವಿದೇಶಗಳಿಂದ ಕೇಳ್ತಿರ್ತಕ್ಕಂಥ ಎಲ್ಲ ಈ ಸಂದೇಶವು ಸದಾಕಾಲವು ಕರ್ತನೆ ಅವರಿಗೆ ನೂತನವಾದಂಥ ಧೈರ್ಯ ಸಾಮರ್ಥ್ಯ ಕೊಡ್ತಕ್ಕಂಥ ಬಲ ಕೊಡ್ತಕ್ಕಂಥ ಆ ಒಳ್ಳೆ ದೇವರು, ಆ ರಕ್ಷಕನಾದ ದೇವರು, ಆತನು ಇಸ್ರಾಯೇಲರಿಗೆ ಮಾತ್ರ ರಕ್ಷಕನಲ್ಲ, ಆತನು ಯಹೂದ್ಯರಿಗೆ ಮಾತ್ರ ರಕ್ಷಕನಲ್ಲ, ಯೇಸು ಈ ಅರಬ್ ರಾಷ್ಟ್ರದಲ್ಲಿರ್ತಕ್ಕಂಥ ಜನರಿಗೆ ಮಾತ್ರ ರಕ್ಷಕನಲ್ಲ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೆ ಆತನು ರಕ್ಷಕನಾಗಿದ್ದಾನೆ. ಯಾವ ಭೇದ ಭಾವ ಇಲ್ಲದೆ ಯೇಸು ಕರುಣಾಮಯನಾದ ದೇವರ ಕೃಪೆ ಎಲ್ಲರ ಮೇಲಿದೆ. ಎಲ್ಲರೂ ಆತನ ಒಳ್ಳೆತನವನ್ನು ಅನುಭವಿಸಿ ರುಚಿಸಿ ನೋಡಬಹುದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದ್ದ ರಾಜ. ಪ್ರತಿಯೊಬ್ಬನೂ ಕರ್ತನೆ ಆ ದೇವರ ಕರುಣೆ, ದಯೆ, ವಾತ್ಸಲ್ಯ, ಆಶೀರ್ವಾದ, ಸುಖ ಸಮಾಧಾನ ಅನುಭವಿಸಲಿ, ಆರೋಗ್ಯವನ್ನು ಅನುಭವಿಸಲಿ, ಆತನ ರಕ್ಷಣೆಯ ಸುಭದ್ರತೆಯನ್ನು ಅವರ ಜೀವನವೆಲ್ಲ ಅನುಭವಿಸಿ ಕೊನೆಗೆ ನಿತ್ಯ ಜೀವ ಹೊಂದಿಕೊಂಡು ಈ ಒಂದು ಸುಖದ ಸ್ವಾರ್ಥೆಯನ್ನು ಅನೇಕ ಜನರಿಗೆ ತಲುಪಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲರೂ ಎಷ್ಟೋ ಆಸಕ್ತಿಯಿಂದ ದೇಶ ವಿದೇಶಗಳಿಂದ ಕೇಳ್ತಾ ಇದ್ರಿ. ಆದರೆ ನಾನು ಅನೇಕ ಕಾರ್ಯಗಳನ್ನು ನೋಡ್ತಿರುವಾಗ ದೇವರು ನಾನು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಆತನು ರಕ್ಷಕನಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ ಕೆಲವು ದಿನಗಳಿಂದ. ಆದರೆ ಇನ್ನೂ ಆಳವಾಗಿ ಹೋಗಿರುವಾಗ ದೇವರು ಇಸ್ರಾಯೇಲರನ್ನು ಮಾತ್ರವಲ್ಲ, ಇಸ್ರಾಯೇಲರನ್ನು ಬಾಧಿಸುತ್ತಿರುವ ಈಜಿಪ್ಟ್ ರಾಷ್ಟ್ರವನ್ನು ಕೂಡ ದೇವರು ಪ್ರೀತಿಸ್ತಾ ಇದ್ದಾನೆ. ಅದು ನಾನು ಕಂಡೆ. ಆದರೆ ಪ್ರೀತಿಸ್ತಾ ಇದ್ದಾನೆ, ಆತನು ನೀತಿವಂತನು ನಂಬಿಕಸ್ಥನು ಎಂಬುದಾಗಿ ಫರೋ ಅರಸನು ತನ್ನ ಬಾಯಿಂದ ಉಲ್ಲೇಖಿಸಿರುವಾಗ ಅದು ನನ್ನ ಹೃದಯವನ್ನು ಅದ್ಭುತವಾಗಿ ಸ್ಪರ್ಶಿಸಿದೆ. ಯಾಕೆಂದರೆ ಆತನು ನೇರವಾಗಿ ಆ ಮಾತನ್ನು ಹೇಳಿದ ಕೂಡಲೇ ನಾನು ಕಾಣ್ತಾ ಇದ್ದೇನೆ, ಅನೇಕ ದೈವ ಭಕ್ತರಾಗಿರ್ತಕ್ಕಂಥ ನಾವು, ಅನೇಕ ಕ್ರೈಸ್ತರಾಗಿರ್ತಕ್ಕಂಥ ನಾವು, ಯಹೂದ್ಯರಾಗಿರ್ತಕ್ಕಂಥ ನಾವು, ಕೆಲವು ಜನರು ದೇವರು ಅನೇಕ ಸಾರಿ ಅವರ ಜೀವನದಲ್ಲಿ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು ಅವರನ್ನು ಎದುರಿಸುವಾಗ, ಅವರಿಗೆ ತೊಂದರೆ ಮಾಡಿರುವಾಗ ಅನೇಕ ಸಾರಿ ಬಹಳ ಜನರ ಮೇಲೆ ಅವರು ತನ್ನ ಆಪಾದನೆಯನ್ನು ಹೊರಿಸ್ತಾರೆ. ಏನಂತ ಹೇಳ್ಕೊಂಡು ಇವರೇ ನನಗೆ ಕಾರಣ, ಇವರಿಂದಲೇ ನನಗೆ ಕೇಡು ಬಂದಿದೆ ಎಂಬುದಾಗಿ ಅನೇಕ ಜನರ ಮೇಲೆ, ಅವರ ಶತ್ರುಗಳ ಮೇಲೆ ಅಥವಾ ಮಿತ್ರರ ಮೇಲೆ ತನಗೆ ಆಗಿರತಕ್ಕಂಥ ಕೇಡಿನ ವಿಷಯದಲ್ಲಿ ಆಪಾದನೆ ಹೊರಿಸ್ತಾರೆ, ಅಂದರೆ ಆರೋಪಿಸುತ್ತಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತನಗೆ ಆಗಿರುವ ಕೇಡಿನ ವಿಷಯದಲ್ಲಿ ಯಾರನ್ನೂ ಆರೋಪಿಸ್ತಾ ಇಲ್ಲ. ಅನ್ಯ ಅರಸನಾಗಿರತಕ್ಕಂಥ ಈಜಿಪ್ಟಿನ ಅರಸನು, ಒಂದು ದುಷ್ಟ ಅರಸನು, ಒಂದು ಭ್ರಷ್ಟ ಅರಸನು, ಒಂದು ರಾಜಕೀಯದಲ್ಲಿ ಭ್ರಷ್ಟತೆಯನ್ನು ತಂದಿರತಕ್ಕಂಥ, ದೌರ್ಜನ್ಯವನ್ನು ತಂದಿರತಕ್ಕಂಥ ಒಂದು ಭ್ರಷ್ಟ ಅರಸನು, ಯೋಸೇಫನನ್ನು ಅರಿಯದ ಒಂದು ಫರೋ ಅರಸನು, ಈಜಿಪ್ಟನ್ನು ಆಳ್ತಕ್ಕಂಥ ವ್ಯಕ್ತಿ 7 ಉಪದ್ರವಗಳನ್ನು, ಭಯಂಕರವಾದಂಥ 7 ಉಪದ್ರವಗಳನ್ನು ತನ್ನ ದೇಶದಲ್ಲಿರ್ತಕ್ಕಂಥ ಬೆಳೆ, ಧಾನ್ಯ, ದವಸ ಧಾನ್ಯಗಳು, ಪಶು ಪ್ರಾಣಿಗಳು, ಮನುಷ್ಯರನ್ನು, ಸೇವಕರನ್ನು, ಸೈನಿಕರನ್ನು, ಅನೇಕ ಜನರನ್ನು ನಾಶಪಡಿಸಿ ಹಾಳಾಗಿ ತೊಂದರೆಗೀಡಾಗಿದ್ದಾಗಲೂ ಆ ಫರೋ ಅರಸನು ದೇವರ ಮೇಲೆ, ಇಸ್ರಾಯೇಲರ ದೇವರ ಮೇಲೆ ಆರೋಪವನ್ನು ಹೊರಿಸ್ತಾ ಇಲ್ಲ, ಇಸ್ರಾಯೇಲರ ದೇವರ ಮೇಲೆ ನಿಂದೆಯನ್ನು ಹಾಕ್ತಾ ಇಲ್ಲ.
ಇದು ಇಸ್ರಾಯೇಲನ ದೇವರು ನಮ್ಮನ್ನು ಕಾಡ್ತಾ ಇದ್ದಾನೆ, ಆತನು ಕೆಟ್ಟ ದೇವರು, ಆತನು ಒಳ್ಳೆಯವನಲ್ಲ ಎಂಬುದಾಗಿ ಆತನು ಹೇಳಲಿಲ್ಲ. ಆದ ಕಾರಣ ಆ ಮಾತು ನನ್ನ ಹೃದಯವನ್ನು ಬಹಳ ಸ್ಪರ್ಶಿಸಿತ್ತು. ಯಾಕಂದರೆ ಒಂದು ಈಜಿಪ್ಟಿನ ಫರೋ ಅರಸನು, ಅನ್ಯ ಅರಸನು 7 ಉಪದ್ರವಗಳಿಂದ ಬಾಧಿಸಲ್ಪಟ್ಟ ನಂತರನು ಹೇಳ್ತಾ ಇದ್ದಾನೆ, 7ನೇ ಉಪದ್ರವ ಆತನನ್ನು ಬಾಧಿಸ್ತಾ ಇರುವ ಸಮಯದಲ್ಲಿ ವಿಮೋಚನಕಾಂಡ 9ನೇ ಅಧ್ಯಾಯ 27ನೇ ವಚನ. ವಿಮೋಚನಕಾಂಡ 9ನೇ ಅಧ್ಯಾಯ 27ನೇ ವಚನ ಬೈಬಲ್ನಲ್ಲಿ. ಥ್ಯಾಂಕ್ ಯು ಫಾದರ್, ಪ್ರೈಸ್ ಲಾರ್ಡ್. ಜಸ್ಟ್ ಸ್ವಲ್ಪ ಉಪಯೋಗ ಮಾಡೋಣ. ಹೌದು, ಕಾರಣ ದೇವರ ಮಕ್ಕಳೇ, ಫರೋ ಅರಸನು ತನ್ನ ದ್ರೋಹ ಅಪರಾಧಗಳನ್ನು ಒಪ್ಪಿಕೊಳ್ತಾ ಇದ್ದಾನೆ. ವಿಮೋಚನಕಾಂಡ 9ನೇ ಅಧ್ಯಾಯ 27ನೇ ವಚನದಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೇವೆ. ಓದ್ತಿರಿ ಬೈಬಲ್ನಲ್ಲಿ 2ನೇ ಪುಸ್ತಕ ವಿಮೋಚನಕಾಂಡ 9ನೇ ಅಧ್ಯಾಯ 27ನೇ ವಚನ ಓದ್ತಿರಿ. ಆಗ ಫರೋವನು ಮೋಶೆ ಆರೋಹಣರನ್ನು, ಇಸ್ರಾಯೇಲರ ನಾಯಕರನ್ನು ಕರೆಸಿ ಅವರಿಗೆ, ಫರೋ ಅರಸನು ಹೇಳ್ತಾನೆ, ಅನ್ಯ ಅರಸನು ಹೇಳ್ತಾ ಇದ್ದಾನೆ, ಈ ಸಾರಿ ನಾನು ಪಾಪ ಮಾಡಿದ್ದೇನೆ, ನಾನು ದ್ರೋಹ ಮಾಡಿದ್ದೇನೆ, ನಾನು ನಂಬಿಕೆ ದ್ರೋಹವನ್ನು ಮಾಡಿದ್ದೇನೆ, ನಾನು ವಚನ ಭ್ರಷ್ಟನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮುಂದೆ, ನಿಮ್ಮ ದೇವರು, ನಿಮ್ಮ ಒಡೆಯನು ನೀತಿವಂತನು, ನಾನು ನನ್ನ ಜನರು ದುಷ್ಟರಾಗಿದ್ದೇವೆ ಎಂದು ಹೇಳಿ ಮುಂದೆ ಓದ್ತೀರಿ. ಆದುದರಿಂದ ಈಗ ನಮ್ಮ ಮೇಲೆ ಬಂದಿರತಕ್ಕಂಥ ಉಪದ್ರವವು, ಬಾಧೆಯು, ಈ ಒಂದು ಕತ್ತಿಯು, ನಮ್ಮ ಮೇಲೆ ಬಂದಿರತಕ್ಕಂಥ ಈ ನಾಶವು ಸಾಕಾಯಿತು ಎಂಬುದಾಗಿ ಫರೋ ಅರಸನು, ಅನ್ಯ ರಾಷ್ಟ್ರದ ಈಜಿಪ್ಟಿನ ಅರಸನು, ಇಸ್ರಾಯೇಲಿನ ನಾಯಕರಾಗಿರ್ತಕ್ಕಂಥ ಮೋಶೆ ಹತ್ರ ಭಿನ್ನಹ ಮಾಡಿಕೊಳ್ತಾ ಇದ್ದಾರೆ, ಮನವಿ ಮಾಡಿಕೊಳ್ತಾ ಇದ್ದಾನೆ, ತನ್ನ ಅಪರಾಧವನ್ನು ಒಪ್ಪಿಕೊಳ್ತಾ ಇದ್ದಾರೆ. ದೇವ್ರ ಮಕ್ಕಳು ಇಲ್ಲಿ ಗಮನಿಸ್ತಿರೋ ಒಂದು ಮಾತನ್ನು, ಯಾಕಂದರೆ ನಾವೇ ನಮ್ಮ ದೇವರು ಕೆಲವು ಸಾರಿ ಏನಾದರೂ ನಮ್ಗೆ ಕೇಳಾದರೆ ಇದಕ್ಕೆಲ್ಲ ದೇವರೇ ಕಾರಣ ಎಂಬುದಾಗಿ ದೇವರ ಮೇಲೆ ಹಾಕ್ಬಿಡ್ತೇವೆ ನಾವು. ದೇವರೇ ಇದಕ್ಕೆ ಕಾರಣ, ನನಗೇನಾದ್ರು ಕೇಳಾದರೂ, ಉಪದ್ರವ ಬಂದರು, ಅನಾರೋಗ್ಯವಾದರೂ, ನಷ್ಟವಾದರೂ, ಸಮಸ್ಯೆಗಳು ಬಂದರು, ಸಂಕಷ್ಟಗಳು ಬಂದರು, ಎಲ್ಲ ದೇವರ ಕಾರಣ ಎಂಬುದಾಗಿ ಹೇಳ್ತೇವೆ. ಇಲ್ಲ, ಬೈಬಲ್ನಲ್ಲಿ ಇರ್ತಕ್ಕಂಥ ಯೇಸು, ಬೈಬಲ್ನಲ್ಲಿರ್ತಕ್ಕಂಥ ನಮ್ಮ ಒಡೆಯನು, ರಕ್ಷಕನು ಯಾವತ್ತೂ ಅದಕ್ಕೆ ಕಾರಣಕರ್ತನಾಗಿರುವುದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಈಜಿಪ್ಟಿನ ಅರಸರು, ಯಾಕೆಂದರೆ ನಾನು ರಕ್ಷಕನು ಎಂಬುದಾಗಿ ಮಾತಿನ ಮೇಲೆ ಮಾತಾಡ್ತಾ ಇದ್ದೇನೆ. ನಮ್ಮ ಕರ್ತನಾದ ದೇವರು ಭೂಮಿಯ ಎಲ್ಲ ಜನಾಂಗಗಳಿಗೆ ಆತನು ರಕ್ಷಕನು, ಕಾಪಾಡುವನು, ಕರುಣಿಸುವನಾಗಿದ್ದಾನೆ, ದಯ ತೋರಿಸುವನಾಗಿದ್ದಾನೆ. ಈಜಿಪ್ಟ್ ಕೂಡ ಆತನ ದಯೆ ಕರುಣೆ ಇತ್ತು. ಅವರು ದುಷ್ಟ ಅರಸನು ಇಸ್ರಾಯೇಲ್ ಜನಾಂಗವನ್ನು, ಅಂದರೆ ದೇವ ಜನರನ್ನು ಹಿಂಸಿಸ್ತಾ ಇದ್ರು, ಬಾಧಿಸ್ತಾ ಇದ್ರು. ಆ ಈಜಿಪ್ಟ್ ಮೇಲೆ ಕೂಡ ದೇವರ ಕರುಣೆ ದಯೆ ಇತ್ತು. ಆದ ಕಾರಣ ಈ ಫರೋ ಅರಸನು ಇದನ್ನು ಅರಿತುಕೊಂಡು, ಮನವರಿಕೆ ಆಗಿ ತಿಳಿದುಕೊಂಡು 7 ಉಪದ್ರವಗಳು ಆತನು ಬಾಧಿಸಿದ ನಂತರ ಆತನು ತಿಳಿದುಕೊಂಡಿದ್ದೇನೆಂದರೆ, ದೇವರು 7ನೇ ಉಪದ್ರವ ಬರುವಾಗ ಮೋಸೆಗೆ ಹೇಳ್ತಾನೆ, ಮೋಸೆ ಮೂಲಕವಾಗಿ ಫರೋ ಹತ್ರ ಹೇಳ್ತಾನೆ, ಇಗೋ ನನ್ನ ಜನರನ್ನು, ನಿನ್ನ ಜನರನ್ನು ನಾನು ಪ್ರತ್ಯೇಕಪಡಿಸುತ್ತೇನೆ. ಈಜಿಪ್ಟಿನಲ್ಲಿರ್ತಕ್ಕಂಥ ಎಲ್ಲ ಜನಾಂಗವು ಮತ್ತು ಇಸ್ರಾಯೇಲ್ ಜನಾಂಗವು ಪ್ರತ್ಯೇಕವಾಗಿ ಪಡಿಸುತ್ತೇನೆ. ಈಜಿಪ್ಟಿನಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವು, ಒಳಗಿರ್ತಕ್ಕಂಥ ಗೋಷನ್ನಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವು ಮತ್ತು ಈಜಿಪ್ಟಿಯನ್ಸ್ ಹಾಗೂ ಇಸ್ರಾಯೇಲರ ಸುತ್ತಲೂ ದೇವರು ರಕ್ಷಣಾ ಸುಭದ್ರತೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ಅಲ್ಲಿ ಬಹಳ ದೊಡ್ಡ ಕಾರ್ಯ ನಡೆದಿದೆ. ಯಾಕಂದರೆ ಅಲ್ಲಿ ಸೇವಕರು ಹೇಳ್ತಾರೆ, ನೀನು ಈಗಲಾದರೂ ಇಸ್ರಾಯೇಲ್ ಜನಾಂಗವಾದ ನನ್ನ ಜನರನ್ನು ದಾಸತ್ವದಿಂದ ಬಿಡದೆ ಹೋದರೆ ನಿನ್ನ ಮೇಲೆ ಈ ಒಂದು ಕೇಡು ಬಂದು ನಿನ್ನನ್ನು ಪರಿಪೂರ್ಣವಾಗಿ ನಾಶ ಮಾಡತಕ್ಕಂಥ ಕೇಡು, ನಿನ್ನನ್ನು ಹಾಳು ಮಾಡತಕ್ಕಂಥ ಕೇಳು, ಬೆಂಕಿ ಗಂಧಕದಿಂದ ತುಂಬಿರ್ತಕ್ಕಂಥ ಕಲ್ಲುಗಳು, ಬೆಂಕಿ ಗಂಧಕದಿಂದ ತುಂಬಿರ್ತಕ್ಕಂಥ ಆನೆ ಕಲ್ಲುಗಳು ನಿಮ್ಮ ಎಲ್ಲ ಹೊಲ ಗದ್ದೆಗಳಿಗೂ ಗಿಡಗಳ ಮೇಲೆ ಬಿದ್ದು ಎಲ್ಲ ವಿನಾಶವಾಗುವು, ಪಶು ಪ್ರಾಣಿಗಳು ಕೂಡ ವಿನಾಶವಾಗುವು ಎಂಬುದಾಗಿ ಹೇಳಿದನು. ಆ ಸಮಯದಲ್ಲಿ ದೇವರು ಒಂದು ಸೂಚನೆಯನ್ನು ತೋರಿಸಿದನು. ಏನಂತ ಹೇಳಿದನು, ನಿನ್ನ ಜನರು ಅಂದರೆ ದುಷ್ಟರು, ನಿನ್ನ ಪಾಪಸ್ಥರು, ಅವರನ್ನು ಮತ್ತು ನನ್ನ ಜನರನ್ನು ಪ್ರತ್ಯೇಕಪಡಿಸಿ ನಿನಗೆ ತೋರಿಸಿಕೊಡುತ್ತೇನೆ, ನಾನು ಹೇಗೆ ನನ್ನ ಜನರನ್ನು ಕಾಪಾಡ್ತೇನೆ,
ನನ್ನ ಮಾತನ್ನು ಕೇಳಿದ್ದವರು ನಾನು ಕಾಪಾಡ್ತೇನೆ, ರಕ್ಷಿಸುತ್ತೇನೆ, ಅವರಿಗೆ ಹೇಗೆ ನಾನು ರಕ್ಷಣೆಯನ್ನು ಒದಗಿಸುತ್ತೇನೆ ಅನ್ನತಕ್ಕಂಥ ಸತ್ಯವು ಆತನಿಗೆ ತಿಳಿಯುವಂತೆ ಇವತ್ತು ನಾನು ನಿನಗೆ ಮತ್ತು ನನ್ನ ಜನರ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿಭಿನ್ನತೆಯನ್ನು, ಒಂದು ಭಿನ್ನತೆಯನ್ನು ತೋರಿಸ್ಕೊಡ್ತೇನೆ. ಅದೇನೆಂದರೆ ನಿನಗೂ ನಮ್ಮ ಜನರ ಮಧ್ಯಂತ ಒಂದು ಭಿನ್ನತೆಯನ್ನು ತೋರಿಸ್ಕೊಡ್ತೇನೆ. ಯಾಕಂದರೆ ನಮ್ಮ ಜನರಿಗೆ, ಇಸ್ರಾಯೇಲ್ ಜನರಿಗೆ ಒಂದು ವೇಳೆ ಈ ಬೆಂಕಿ ಗಂಧಕದ ಕಲ್ಲುಗಳು ಬೀಳುವಾಗ ಈ ಗೋಷೇನ್ ಅಂತ ಇಸ್ರಾಯೇಲ್ ಜನಾಂಗವು, ಈಜಿಪ್ಟಿನ ಜನಾಂಗವು, ಗೋಷನ್ನಲ್ಲಿರ್ತಕ್ಕಂಥ ಒಬ್ಬರಿಗೂ, ಅವರ ಕುಟುಂಬಕ್ಕೂ, ಅವರ ಹೊಲಗದ್ದೆಗಳಿಗೂ, ಅವರ ವ್ಯವಸಾಯಕ್ಕೂ, ಅವರ ಪಶುಗಳಿಗೂ ಯಾವ ಕೇಡು ಸಂಭವಿಸುವುದಿಲ್ಲ. ಆದರೆ ನೀನು ಈಗಲೂ ನಿನ್ನ ದುಷ್ಟತನದಿಂದ ಥ್ಯಾಂಕ್ ಯು ಜೀಸಸ್, ಗಂಭೀರಗೊಳ್ತಲ್ವಿಯ, ನಿನ್ನ ದುಷ್ಟತನವನ್ನು ಬಿಟ್ಟು ಬಿಡದಿದ್ರೆ ಮತ್ತು ನೀನು ನಿನ್ನ ಕುಟುಂಬಕ್ಕೆ, ನಿನ್ನ ದೇಶದ ಮೇಲೆ ಎಲ್ಲರಿಗೆ ಕೇಡು ಬರುವಂತೆ ಆಗ್ತದೆ ಎಂಬುದಾಗಿ ಹೇಳಿರುವಾಗ, ಆಗ ಮೋಸೆ ಈ ಮಾತಿನ ಪ್ರಕಾರವಾಗಿ ಈಜಿಪ್ಟನ್ನು ಎಚ್ಚರಿಸಿದಾಗ ಅದರಲ್ಲಿ ಈಜಿಪ್ಟಿನ ಕೆಲವು ಜನರು ಮೋಸೆಯ ಮಾತನ್ನು ಕೇಳಿ ಅದಕ್ಕೆ ಅಧೀನರಾದರಂತೆ, ಒಪ್ಪಿಕೊಂಡು ವಿಧೇಯರಾದರಂತೆ. ಅದಕ್ಕಾಗಿ ಕೇಳಿಸ್ತೀರಿ, ಆವಾಗ ಇವರೆಲ್ಲರೂ ದೇವರಿಗೆ ಹೆದರಿ 18ನೇ ವಚನ, 9ನೇ ಅಧ್ಯಾಯ 18ನೇ ವಚನ, ಈಜಿಪ್ಟಿನಲ್ಲಿರ್ತಕ್ಕಂಥ ಅನೇಕ ಈಜಿಪ್ಟಿನ ರಾಜ್ಯದ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಕೆಲವು ಸೇವಕರು, ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಕೆಲವು ರಾಜ್ಯಪಾಲರು ಮತ್ತು ಎಲ್ಲ ಸದಸ್ಯರು, ಅವರು ಅದರಲ್ಲಿ ಕೆಲವರು ಇದ್ಗೋ ನಾಳೆ ಇಷ್ಟು ಹೊತ್ತಿಗೆ ಮಹಾ ಕಠಿಣವಾದ ಬೆಂಕಿ ಗಂಧಕದಿಂದ ತುಂಬಿರತಕ್ಕಂಥ ಆನೆಕಲ್ಲುಗಳು ಬೀಳುವವು. ಐಗುಪ್ತ ದೇಶದ ಸ್ಥಾಪನೆ ಆಗಿದ್ದಾಗಿಂದ ಅಂಥ ಒಂದು ಆನೆಕಲ್ಲುಗಳು, ಬೆಂಕಿ ಗಂಧಕದ ಆನೆಕಲ್ಲುಗಳು ಬಿದ್ದೇ ಇರುವುದಿಲ್ಲ. ಅಂಥ ಒಂದು ಭಯಂಕರವಾದಂಥ ಆನೆಕಲ್ಲುಗಳು ಬೀಳ್ತಾ ಇದೆ. ಯಾಕಂದರೆ ನೀನು ದೌರ್ಜನ್ಯದಿಂದ ದೇವರ ಮಾತನ್ನು ಕೇಳದೆ ಇಸ್ರಾಯೇಲ್ ಜನಾಂಗವನ್ನು ದಾಸತ್ವದಿಂದ ಬಿಡದೆ ನೀನು ಅವರನ್ನು ಕಾಡ್ತಾ ಇರೋದ್ರಿಂದ ಇದು ನಿನ್ನ ಮೇಲೆ ಬರುವುದೆಂಬುದಾಗಿ ಮೋಸೆ ಮೂಲಕವಾಗಿ ದೇವರು ಫರೋಹನ್ನು ಎಚ್ಚರಿಸುವಾಗ ತದನಂತರ ಆಗಿರ್ತಕ್ಕಂಥ ಅದರಲ್ಲಿ ಕೆಲವು ಸೈನಿಕರು, ಸೇವಕರು ಹೀಗಿರುವುದರಿಂದ ಯಾರನ್ನಾದರೂ ಕಳುಹಿಸಿ ಯಾರನ್ನಾದ್ರೂ, ನೋಡಿ ಚಾನ್ಸ್ ಕೊಟ್ಟಿದ್ದಾನೆ. ಯಾರಿಗೆ? ಕರುಣಾಮಯನಾದ ದೇವರು, ದಯಾಪರನಾದ ದೇವರು, ನೀತಿವಂತನಾದ ದೇವರು ಹೇಳ್ತಾ ಇದ್ದಾನೆ, ಹೀಗಿರುವುದರಿಂದ ಯಾರನ್ನಾದರೂ ಕಳಿಸಿ ಎಲ್ಲರ ಪಶುಗಳನ್ನು, ಅವರ ಮನುಜರನ್ನು ಮತ್ತು ತಿರುಗಿ ಮನೆಗೆ ಕಳಿಸಿಕೋ ಎಂಬುದಾಗಿ ಹೇಳಿರ್ತಾರೆ. ಕಾರಣ ಏನಂದ್ರೆ ಮನೆಗಳ ಮೇಲೆ ಈ ಆನೆಕಲ್ಲುಗಳ ದಾಳಿ ಆಗದೆ ಹೊಲಗಳಲ್ಲಿ ಸಿಕ್ಕುವ, ಅಂದರೆ ಫೀಲ್ಡ್ನಲ್ಲಿ, ಬಯಲಿನಲ್ಲಿ ಸಿಕ್ಕತಕ್ಕ, ಮೈದಾನದಲ್ಲಿ ಸಿಕ್ಕತಕ್ಕಂಥ, ಹೊಲದಲ್ಲಿ ಸಿಕ್ಕತಕ್ಕಂಥ ಎಲ್ಲ ಜನರ ಮೇಲೆಯೂ, ಹೊಲದ ಮೇಲೆಯೂ, ಪಶುಗಳ ಮೇಲೆಯೂ ಆನೆಕಲ್ಲಿನ ಮಳೆಯು ಸುರಿದುಕೊಳ್ಳುವುದೆಂದು ಹೇಳು ಎಂದನು. ಆಗ ಮುಂದೆ ಫರೋಹನ ಸೇವಕರಲ್ಲಿ ಸರ್ವಶಕ್ತನಾದ ದೇವರ ವಾಕ್ಯಕ್ಕೆ ಭಯಪಟ್ಟವರೆಲ್ಲರೂ ತಮ್ಮ ದಾಸರನ್ನು ಪಶುಗಳನ್ನು ಮನೆಗಳಿಗೆ ಓಡಿ ಬರುವಂತೆ ಮಾಡಿದ್ರು. ಅಂದರೆ ಫರೋ ಅರಸನು ಮಾತ್ರ ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಅಹಂಕಾರದಿಂದಿದ್ದನು. ಆದರೆ ಫರೋ ಅರಸನ ಕೈ ಕೆಳಗಿರ್ತಕ್ಕಂಥ ಮಂತ್ರಿ ಮಂಡಲ, ಸೇವಕರು, ಶತಾಧಿಪತಿಗಳು ಇವೆಲ್ಲ ಕೆಲವರು ಅದರೊಳಗೆ ಏನು ಮಾಡಿದರು? ದೇವರ ಮಾತಿಗೆ, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ಮೋಸೆ ಅಪ್ಪಣೆ ಕೊಟ್ಟಿರುವ ಆ ದೇವರ ಮಾತಿಗೆ ವಿಧೇಯರಾಗಿ ತನ್ನ ದಾಸರು ಇವರೆಲ್ಲರೂ ಮನೆಗೆ ಕರೆ ಕಳಿಸ್ಕೊಂಡ್ರು. ಯಾಕಂದರೆ ಬೆಂಕಿಯ ಗಂಧಕದಿಂದ ತುಂಬಿರ್ತಕ್ಕಂಥ ಆನೆಕಲ್ಲುಗಳ ಮಳೆಯು ಸುರಿಯಲ್ಪಟ್ಟು ಅನೇಕ ಧಾನ್ಯ, ದವಸ, ಹೊಲ, ಗದ್ದೆ, ಪಶುಗಳು ಇವೆಲ್ಲ ನಷ್ಟವಾಗುವ ಎಂಬುದಾಗಿ ಮೊದಲೇ ದೇವರು ಈಜಿಪ್ಟಿನ ಅರಸನಿಗೂ ಅವರ ಸೇವಕರಿಗೂ ಎಚ್ಚರಿಸಿದ. ಆದ ಕಾರಣ ಅದಾಗಿದ್ದ ನಂತರ ಹೇಳಿದ್ರು, ಫರೋ ಅರಸನು ತನ್ನನ್ನು ತಾನು ತಗ್ಗಿಸಿಕೊಳ್ಳದೆ, ದೀನನಾಗದೆ, ಆತನಿಗೆ ಅಧೀನನಾಗದೆ ಆತನೇನು ಮಾಡಿದನೆಂದರೆ ಹಾಗೆಯೇ ಗಟ್ಟಿ ಮನಸ್ಸು ಮಾಡಿಕೊಂಡಿರೋದ ಅದು ಈಜಿಪ್ಟಿನ ಎಲ್ಲ ನೆಲಗಳ ಮೇಲೆ ಬಿದ್ದು ಅನೇಕ ಮನುಷ್ಯರ ಮೇಲೆ,
ಅವರ ಪ್ರಾಣಿಗಳ ಮೇಲೆ, ಅವರಿಗಿರ್ತಕ್ಕಂಥ ಹೊಲ ಗದ್ದೆಗಳ ಮೇಲೆ, ತೋಟಗಳ ಮೇಲೆ ಬಿದ್ದು ಎಲ್ಲ ದವಸ ಧಾನ್ಯವೆಲ್ಲ ನಷ್ಟವಾಯಿತು. ನಷ್ಟವಾಗಿರುವಾಗ ಬೆಂಕಿ ಗಂಧಕದಿಂದ ತುಂಬಿರ್ತಕ್ಕಂಥ ಕಲ್ಲುಗಳು ಬಿದ್ದು ಅನೇಕ ಕಾರ್ಯಗಳು ಸುಟ್ಟೋದು, ಅಲ್ಲಿರ್ತಕ್ಕಂಥ ವಸ್ತು. ಆ ಸಮಯದಲ್ಲಿ ಫರೋ ಅರಸನು ತನ್ನ ಸೇವಕರನ್ನು ಕಳಿಸಿ ಗೋಷೆನಲ್ಲಿ ಕೂಡ ಹೀಗೆ ಆಗಿದೆ ಇಲ್ಲ ಎಂಬುದಾಗಿ ನೋಡ್ಕೊಳ್ಳಿ ಕಳಿಸಿರುವಾಗ ಆವಾಗ ತನ್ನ ಶಿಷ್ಯರು ಹೇಳಿದ್ರು, ಗೋಷೆನ್ನಲ್ಲಿ ಮಾತ್ರ ಒಂದು ಹುಳವಾಗಲಿ, ಒಂದು ಕಲ್ಲಾಗಲಿ, ಒಂದು ಆನೆಕಲ್ಲಾಗಲಿ ಬೀಳಲಿಲ್ಲ ಎಂಬುದಾಗಿ ಹೇಳಿದ ಕೂಡಲೇ ಆವಾಗ ಫರೋ ಅರಸನು, ಅಯ್ಯೋ ನಾನು ಎಂಥ ದೊಡ್ಡ 26 ಇಸ್ರಾಯೇಲರ ರಾಷ್ಟ್ರ ಜನಾಂಗವು ಇದ್ದ ಗೋಷೆನ್ ದೇಶದಲ್ಲಿ ಆನೆಕಲ್ಲಿನ ಒಂದು ಮಳೆಯು, ಒಂದು ಆನೆಕಲ್ಲು ಕೂಡ ಅವರ ದೇಶದ ಮೇಲೆ ಬೀಳಲಿಲ್ಲ, ಅವರ ಜನಾಂಗದ ಮೇಲೆ. ಈಜಿಪ್ಟ್ ಒಳಗೆ ಒಂದು ಗೋಷೆನ್ ಎಂಬ ಪ್ರದೇಶದಲ್ಲಿ, ಈಜಿಪ್ಟ್ ಮೇಲೆ ಎಲ್ಲ ಬಿದ್ದಿದೆ, ಆದರೆ ಗೋಷೆನ್ ಎಂಬ ಪ್ರದೇಶದ ಮೇಲೆ ಬೀಳಲಿಲ್ಲ. ಇದನ್ನು ಕಂಡು ಫರೋ ಅರಸನು ಬಹಳ ಅದ್ಭುತವಾಗಿ ಈ ಒಂದು ವಿಭಿನ್ನತೆಯನ್ನು ಕಂಡು, ಆ ದೇವರು ಕರುಣಾಮಯನಾದ ದೇವರನ್ನು ಕಂಡು, ಹೌದಲ್ಲ, ನನ್ನ ಜನರು ಕೂಡ ಯೆಹೋವನ ಮಾತನ್ನು ಕೇಳಿ, ಈ ಅಬ್ರಾಮನ ದೇವರು ಯೆಹೋವನ ಮಾತನ್ನು ಕೇಳಿ ನನ್ನ ಜನರು ಕೂಡ ಅವರ ಮೇಲೆ ಬರತಕ್ಕಂಥ ಆನೆಕಲ್ಲಿನ ಕೇಡು ಉಪದ್ರವವು ತಪ್ಪಿಸಿಕೊಳ್ಳಲಿಕ್ಕೆ ಅವರ ಅಬ್ರಾಮನ ದೇವರು ಇಸಾಕನ ದೇವರು ಅವಕಾಶ ಮಾಡಿಕೊಟ್ಟಿದ್ರು. ನಾನು ಎಷ್ಟು ಪಾಪಿ, ನಾನು ದುಷ್ಟನು, ನಾನು ಅಪರಾಧಿ, ನಾನು ನಂಬಿಕ ದ್ರೋಹಿ ಎಂಬುದಾಗಿ ಫರೋ ಅರಸನು ತಾನೇ ತನ್ನ ಬಾಯಿಂದ ಒಪ್ಪಿಕೊಳ್ತಾರೆ ಅಂತ ಹೇಳ್ಕೊಂಡು, ಈಗೋ ಮೋಸೆ ಆರೋನರನ್ನು ಕರೆ ಕಳಿಸಿ 9ನೇ ಅಧ್ಯಾಯ 27ನೇ ವಚನದಲ್ಲಿ, ಆದಿಕಾಂಡ ವಿಮೋಚನ ಕಾಂಡ 9ನೇ ಅಧ್ಯಾಯ 27ನೇ ವಚನದಲ್ಲಿ ಮೋಸೆಯನ್ನು ಕರೆ ಕಳಿಸಿ ಹೇಳ್ತಾ ಇದ್ದಾನೆ, ಮೋಸೆ ಆರೋನರೇ, ನಾನು ಈ ಸಾರಿ ಪಾಪ ಮಾಡಿದ್ದೇನೆ, ನಿನ್ನ ದೇವರು ನೀತಿವಂತನು, ನಾನು ನನ್ನ ಜನರು ದುಷ್ಟರಾಗಿದ್ದೇವೆಂಬುದಾಗಿ ತನ್ನ ಬಾಯಿಂದ ತನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದನು. ಏನು ಹೇಳ್ತಾ ಇದ್ದಾನಂದರೆ, ನಿನ್ನ ದೇವರು ಕೆಟ್ಟವನಲ್ಲ, ನಾನು ನಂಬಿಕ ದ್ರೋಹಿ ಎಂಬುದಾಗಿ ಫರೋ ಅರಸನು ಹೇಳ್ತಾನೆ. ನಿಮ್ಮ ದೇವರು ಬಹಳ ಒಳ್ಳೆಯವರು, ನಿಮ್ಮ ದೇವರು ಕನಿಕರ ದಯವುಳ್ಳವರು, ನನ್ನನ್ನು ನನ್ನ ಜನರನ್ನು ಕಾಪಾಡೋದಕ್ಕಾಗಿ ಎಷ್ಟೋ ಸಾರಿ ನಿಮ್ಮ ಮೂಲಕವಾಗಿ, ಅಂದರೆ ಆರೋನ್ ಮೋಸೆ ಮೂಲಕ ಫರೋ ಮೂಲಕವಾಗಿ, ಆರೋನ್ ಮತ್ತು ಮೋಸೆ ಮೂಲಕವಾಗಿ ಎಷ್ಟೋ ಸಾರಿ ನನ್ನನ್ನು ಎಚ್ಚರಿಸಿದರು. ಆದರೆ ದೇವರು ನಿಮ್ಮ ಮೂಲಕವಾಗಿ ಎಚ್ಚರಿಸಿದರು. ಎಚ್ಚೆತ್ತುಕೊಳ್ಳದೆ ಗರ್ವ ಅಹಂಕಾರದಿಂದ, ನಾನು ಅಹಂಭಾವಗಳಿಂದ, ನನ್ನ ಅಹಂಕಾರದಿಂದ ನನ್ನನ್ನು, ನನ್ನ ದೇಶವನ್ನು ನಾನು ನಾಶಪಡಿಸಿಕೊಂಡು ಬಿಟ್ಟಿದ್ದ ದ್ರೋಹಿ ನಾನು ಪಾಪಿ ಎಂಬುದಾಗಿ ತನ್ನ ತಪ್ಪನ್ನು, ತನ್ನ ಪಾಪವನ್ನು ಫರೋ ಅರಸನು ಒಪ್ಪಿಕೊಳ್ತಾ ಇದ್ದಾನೆ. ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮ ದೇವರು ನೀತಿವಂತನು, ನಾವು ನಂಬಿಕಸ್ಥರಲ್ಲ, ನಾವು ದುಷ್ಟರು, ವಚನಭ್ರಷ್ಟರು. ಆದರೆ ನಿಮ್ಮ ದೇವರು ವಚನ ತಪ್ಪದವನು ಮತ್ತು ಆತನು ನಂಬಿಕಸ್ಥನು. ಆದರೆ ನಾನು, ನನ್ನ ಜನರು ದುಷ್ಟರಾಗಿದ್ದೇವೆ ಎಂಬುದಾಗಿ ಹೇಳಿದನು. ನಂಬಿಕ ದ್ರೋಹಿ, ಪಾಪ ಅಂದರೆ ನಾವು ನಂಬಿಕ ದ್ರೋಹಿಗಳು. ಯಾಕಂತ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜನರನ್ನು ಬಿಡ್ತೇನೆ ಎಂಬುದಾಗಿ ಅರಸನಾಗಿದ್ದು, ನಾನು ಈಜಿಪ್ಟಿನ ಅರಸನಾಗಿದ್ದು ಮಾತನ್ನು ತಪ್ಪಿರತಕ್ಕಂಥ ವಚನಭ್ರಷ್ಟನಾಗಿರ್ತಕ್ಕಂಥ ಪಾಪಿ ನಾನು. ಆದರೆ ನಿಮ್ಮ ದೇವರು ವಚನ ತಪ್ಪದ ನೀತಿವಂತನು, ಪ್ರಾಮಾಣಿಕನು, ಒಳ್ಳೆಯವನು, ಯಾವ ಅನೀತಿ ಇಲ್ಲದವನು, ಆತನು ಸಾತ್ವಿಕನು, ನಮಗೆ ಕೇಡು ಬರಲಿಕ್ಕೆ ಮುಂಚೆ ನಮ್ಮನ್ನು ಎಚ್ಚರಿಸಿದನು. ಅಂದರೆ ನಿಮ್ಮ ದೇವರು ನಮಗೂ ಕೇಡು ಬರಬಾರದೆಂಬುದಾಗಿ ನಮ್ಮನ್ನು ಕೂಡ ರಕ್ಷಿಸೋದಕ್ಕಾಗಿ ಮೋಸೆ ಆರೋನರಾದ ನಿಮ್ಮನ್ನು ಕಳಿಸಿದರು. ನಾನು ಅದನ್ನು ತಿರಸ್ಕರಿಸಿದೆ, ನಮ್ಮನ್ನು ಕ್ಷಮಿಸು, ನಾವು ಪಾಪಿಗಳೆಂಬುದಾಗಿ ಫರೋ ಅರಸನು ತನ್ನ ಪಾಪವನ್ನು ಒಪ್ಪಿಕೊಂಡಿದ್ದಾನೆ. ನಾನು ಯಾಕೆ ಹೇಳ್ತಾ ಇದ್ದಂದರೆ, ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಆತನ ರಕ್ಷಕನೆಂಬುದಾಗಿ ತಿಳ್ಕೊಬೇಡ್ರಿ, ಮಾನವನಾಗಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಆತನು ರಕ್ಷಕನಾಗಿದ್ದಾನೆ. ಬೈಬಲ್ನಲ್ಲಿ ಹೇಳಲಾಗಿದೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆ ಒಬ್ಬನಾದರೂ ಈ 100 ಕುರಿಗಳಲ್ಲಿ 1 ಕುರಿ ನಾಶವಾಗೋದು ಪರಲೋಕದಲ್ಲಿರುವಂಥ ನಮ್ಮ ತಂದೆ ಚಿತ್ತವಲ್ಲ ಎಂಬುದಾಗಿ. ಈ ಜಗತ್ತಲ್ಲಿ ಒಬ್ಬನೂ ನಾಶವಾಗೋದು ದೇವರ ಚಿತ್ತವಲ್ಲ. ದುಷ್ಟರಾಗಿದ್ರು, ದೌರ್ಜನ್ಯವನ್ನು ಎಸಗಿದ್ರು ಈಜಿಪ್ಟಿನ ಫರೋ ಅರಸನು. ದೇವರು ಮತ್ತು ಮೋಸೆ ಮೂಲಕವಾಗಿ ಅವ್ರನ್ನ ಎಚ್ಚರಿಸಿ, ಇಗೋ ನನ್ನ ಜನರನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಮೇಲೆ ಕೇಡು ಬರುವುದು, ಇಲ್ಲದಿದ್ದರೆ ನಿನ್ನ ಮೇಲೆ ಉಪದ್ರವ ಬರುವುದು, ಇಲ್ಲದಿದ್ದರೆ ನಿನ್ನ ನೀರು ರಕ್ತ ಆಗಿ ಮಾರ್ಪಾಟವಾಗುವುದು, ಕಪ್ಪೆಗಳ ದಂಡು ನಿನ್ನ ದೇಶದ ಮೇಲೆ ಬರುವುದು, ಹೇನುಗಳ ದಂಡು ನಿನ್ನ ಮೇಲೆ ದೇಶದ ಮೇಲೆ ಬರುವುದು, ಮಿಡತೆಗಳ ದಂಡು ನಿನ್ನ ಹೊಲವನ್ನು ನಷ್ಟಪಡಿಸುವುದು. ಎಷ್ಟೋ ರೀತಿಯಿಂದ ನಿಮ್ಮ ದೇವರಾದ ಯೆಹೋವನು ನಮ್ಮನ್ನು ಎಚ್ಚರಿಸಿದರು. ಎಚ್ಚೆತ್ತುಕೊಳ್ಳದ ಬಹಳ ದುಷ್ಟರಾಗಿ ಬಿಟ್ಟಿದ್ದೇವೆ ನಾವು ಎಂಬುದಾಗಿ ಹೇಳಿ ಫರೋ ಅರಸನು ತನ್ನ ಪಾಪವನ್ನು ಒಪ್ಪಿಕೊಂಡು ಹೇಳ್ತಾ ಇದ್ದಾನೆ,
ಯುವರ್ ಗಾಡ್ ಈಸ್ ರೈಚಸ್ ಆ್ಯಂಡ್ ವಿ ಆರ್ ವಿಕೆಡ್ ಅಂತೇಳಿ. ನಿನ್ನ ದೇವರು ನೀತಿವಂತನು, ಪ್ರಾಮಾಣಿಕನು, ನಂಬಿಕಸ್ಥನು, ಒಳ್ಳೆಯವನು. ಎಲ್ಲರ್ತೀರಿ ಹಲ್ಲೆಲೂಯಾ ದೇವ್ರ ಮಕ್ಕಳೇ. ಅದೇ ರೀತಿಯಿಂದ ನಾವು ಇದನ್ನು ನೋಡ್ತಾ ಬಂದಿರುವಾಗ ಆ ದೇವರ ಒಳ್ಳೆತನ ಅವ್ರನ್ನ ಎಷ್ಟೋ ಸಾರಿ ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಯಾಕೆಂದರೆ ಅವರ ಮೇಲೆ ಕೇಡು ಬರಲಿಕ್ಕೆ ಮುಂಚೆನೆ ದೇವರು ಎಚ್ಚರಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡು ನಾನು ಮೊದಲೇ ತಿಳಿಸಿದ್ದೇನೆ. ಈ 10 ಬಾಧೆಗಳು ಯಾರ ಮೇಲೆ ಬರಬೇಕಾಗಿತ್ತಿದು ನಾವು ಆ ದಿವಸ ನೋಡಿದ್ದೇವೆ. ಈ 10 ಬಾಧೆಗಳು ಈಜಿಪ್ಟಿಯನ್ ಮೇಲೆ ಬರತಕ್ಕಂಥ ಬಾಧೆಗಳಲ್ಲ. ಇದು 10 ಬಾಧೆಗಳು ಇಸ್ರಾಯೇಲ್ ಜನಾಂಗದ ಮೇಲೆ ಬರ್ತಕ್ಕಂಥ ಕೇಡಾಗಿತ್ತಿದು, ಉಪದ್ರವವಾಗಿತ್ತು. ಆ ಇಸ್ರಾಯೇಲ್ ಜನಾಂಗದ ಮೇಲೆ ಬರ್ತಕ್ಕಂಥ ಕೇಡನ್ನು ತನ್ನ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಮೂರ್ಖ ಭ್ರಷ್ಟ ಅರಸನಾಗಿರ್ತಕ್ಕಂಥ ಪರೋ ಆಗಿದ್ದನು. ಅದಕ್ಕಾಗಿ ಪರೋ ತನ್ನ ತಪ್ಪನ್ನು ಯಾಕೆ ಒಪ್ಕೊಳ್ತಾ ಇದ್ದಾನೆ, ನಾನು ಯಾಕೆ ಇದನ್ನು ಒಪ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ ಅವಾಗ ಆತನು ಹೇಳಿದ್ದೇನೆಂದರೆ, ಅದು ಗಮನಿಸಿದ್ದೇನೆಂದರೆ, ದೇವರು ಮೊದಲೇ ಪರೋ ಅರಸನನ್ನು ಎಚ್ಚರಿಸಿರ್ತಾನೆ. 5ನೇ ಅಧ್ಯಾಯ ಆದಿಕಾಂಡದಲ್ಲಿ, ಮೋಚನ ಕಾಂಡದಲ್ಲಿ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, 3ನೇ ವಚನದಲ್ಲಿ ನಾವು ನೋಡ್ತೇವೆ, ಈ 10 ಉಪದ್ರವಗಳು ಇಸ್ರಾಯೇಲ್ ಜನಾಂಗವು ದೇವರನ್ನು ಸೇವಿಸದೆ, ದೇವರ ಮಾತು ಪ್ರಕಾರವಾಗಿ ನಡೀಲಿಕ್ಕೆ, ಆರಾಧನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಆತನಿಗೆ ಯಜ್ಞಾರ್ಪಣೆಗಳನ್ನು ಸಲ್ಲಿಸಲಿಕ್ಕೆ ಆಗದೇ ಇರುವುದರಿಂದ ಅವರ ಮೇಲೆ ಬರಬೇಕಾಗಿರುವ ಕೇಡು ಈಜಿಪ್ಟಿನ ಸಾಮ್ರಾಜ್ಯದ ಮೇಲೆ ಬಂದ್ಬಿಡ್ತು. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತೀರಿ ಮಾತನ್ನು. ಆಗ ಮೋಶೆ ಆರೋನರು ಫರೋಹನಿಗೆ ಮೊದಲು ಹೇಳಿರ್ತಕ್ಕಂಥ ಮಾತನ್ನು ಗಮನಿಸ್ತೀರಿ. ಹಿಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡಿದ್ದಾನೆ, ಆದುದರಿಂದ ನಾವು ಅಂದರೆ ಇಸ್ರಾಯೇಲ್ ಜನರು ಅರಣ್ಯದಲ್ಲಿ 3 ದಿವಸ ಪ್ರಯಾಣ ಮಾಡಿ ಆತನಿಗೆ ಯಜ್ಞಾರ್ಪಣೆಗಳನ್ನು ಸಲ್ಲಿಸಿ ಆರಾಧಿಸದೇ ಇದ್ದರೆ, ನಮ್ಮ ದೇವರಾದ ಕರ್ತನಿಗೆ ನಾವು ಅರ್ಪಣೆಗಳನ್ನು ಅರ್ಪಿಸದೇ ಇದ್ದರೆ, ಅರ್ಪಣೆಗಳನ್ನು ಆರಾಧನೆಯನ್ನು ಮಾಡದೇ ಇದ್ದರೆ, ಇಲ್ಲವಾದರೆ ಆತನು ನಮ್ಮನ್ನು ಅಂದರೆ ಇಸ್ರಾಯೇಲ್ ಜನಾಂಗವನ್ನು ವ್ಯಾಧಿಯಿಂದಾದರೂ, ಈ ಉಪದ್ರವಗಳಿಂದ, ಕತ್ತಿಯಿಂದಾದರೂ ನಮ್ಮ ಮೇಲೆ ಬಿದ್ದಾವು ಎಂದು ಮೊದಲೇ ಈಜಿಪ್ಟನ್ನು ದೇವರು ಎಚ್ಚರಿಸಿದ. ಅಂದರೆ ಅರ್ಥ ಏನು? ಇಸ್ರಾಯೇಲ್ ಜನಾಂಗವು ದೇವರನ್ನು ಆರಾಧಿಸಿ ಅವರ ಮೇಲೆ ಬರ್ತಕ್ಕಂಥ ಕೇಡಿಂದ ಅವರು ರಕ್ಷಣೆ ಹೊಂದಬೇಕು, ಮತ್ತು ಇಸ್ರಾಯೇಲ್ ಜನಾಂಗವನ್ನು ಅವರ ಮೇಲೆ ಬರ್ತಕ್ಕಂಥ ಕೇಡನ್ನು ರಕ್ಷಿಸೋದಕ್ಕಾಗಿ ಮಾಡಬೇಕು. ಇನ್ನೊಂದು, ಈಜಿಪ್ಟ್ ಮೇಲೆ ಬರ್ತಕ್ಕಂಥ ಕೇಡನ್ನು ಕೂಡ ಕಾಪಾಡೋದಕ್ಕಾಗಿ ದೇವರು ಆರೋನರನ್ನು ಮೋಶೆಯನ್ನು ಕಳಿಸಿ ಎಚ್ಚರಿಸಿದ ಮಾತು ಆತನಿಗೆ ನೆನಪು ಬಂತು. ಯಾಕಂದರೆ ಕೇಡು ಬರಬೇಕಾಗಿದ್ದು ಆರಾಧನೆ ಮಾಡದೆ, ಪ್ರಾರ್ಥನೆ ಮಾಡದೆ, ಅರ್ಪಣೆಗಳನ್ನು ಅರ್ಪಿಸದೆ ಇರತಕ್ಕಂಥ ಇಸ್ರಾಯೇಲರ ಮೇಲೆ ಬರಬೇಕಾಗಿರುವ ಕೇಡು ಅದು ತಿರುಗಿ ಫರೋ ಅರಸನ ಮೇಲೆ ಬಂತು. ಅದಕ್ಕಾಗಿ ಫರೋ ಅರಸನ ಏನು ಹೇಳ್ತಾ ಇದ್ದಾನೆ? ನಾನು ದುಷ್ಟನು, ನಾನು ಅಪರಾಧಿ, ನಾನು ಪಾಪಿ, ನಾನು ನಂಬಿಕ ದ್ರೋಹಿ. ನಿಮ್ಮ ದೇವರು ನಂಬಿಕಸ್ಥನು, ನೀತಿವಂತನು. ನಿಮ್ಮನ್ನೂ ಕಾಪಾಡೋದಕ್ಕಾಗಿ, ನನ್ನನ್ನೂ ಕಾಪಾಡೋದಕ್ಕಾಗಿ, ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ, ನಿಮ್ಮನ್ನು ಸೇವಿಸಲಿಕ್ಕೆ, ಆತನಿಗೆ ಅರ್ಪಣೆಗಳನ್ನು ಅರ್ಪಿಸೋದಕ್ಕಾಗಿ ಮೊದಲೇ ನನ್ನನ್ನು ಎಚ್ಚರಿಸಿದರು. ನಾನು ಎಚ್ಚೆತ್ತುಕೊಳ್ಳದೆ ಮಗ್ನನಾಗಿ, ಬಲಹೀನನಾಗಿ ನನ್ನ ದೇಶವನ್ನು ನಾನು ನಾಶ ಮಾಡ್ಕೊಂಡು ಬಿಟ್ಟಿದ್ದೀನಲ್ಲ ಎಂಬುದಾಗಿ ಹೇಳಿಕೊಂಡು ತಾನೇ ಫರೋ ಅರಸನು ಬಂದು, ಇಗೋ ಮೋಶೆ ಆರೋನರೇ, ನಾವು ಅಪರಾಧಿಗಳು, ನಾವು ಪಾಪಿಗಳು, ನಾವು ನಂಬಿಕ ದ್ರೋಹಿ, ನಾವು ಕೆಡುತನ ಮಾಡ್ತಕ್ಕಂಥವ್ರು ಎಂಬುದಾಗಿ ಹೇಳಿಕೊಂಡು ಅವರು ದೇವರ ಹತ್ರ ಕೇಳಿಕೊಂಡ್ರು. ಅದಕ್ಕಾಗಿ ದೇವ್ರ ಮಕ್ಕಳೇ ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಅವರು ಯಾವಾಗ ಹೇಳಿದ್ರು, ನಿಮ್ಮ ದೇವರು ನೀತಿವಂತನು, ನಾವು ದುಷ್ಟರೆಂಬುದಾಗಿ ಈಜಿಪ್ಟಿನ ಅರಸನು ತಾನೇ ತನ್ನ ಪಾಪಗಳನ್ನು ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡಿದ ಕೂಡಲೇ ಕರುಣಿಸಿ, ಈಗಲಾದರೂ ಹೋಗಿ ಮೋಶೆ ಆರೋನರೇ, ನಮಗಾಗಿ ವಿಜ್ಞಾಪನೆ ಮಾಡಿರಿ, ನಮಗಾಗಿ ಪ್ರಾರ್ಥನೆ ಮಾಡಿರಿ, ಈ ಕೇಡೆಲ್ಲ ನಮ್ಮಿಂದ ತೊಲಗಿ ಹೋಗುವಂತೆ ಸಹಾಯ ಮಾಡಿರಿ ಎಂಬುದಾಗಿ ಹೇಳಿರುವಾಗ ಆ ಮೋಶೆ ಆರೋನರು ಅವ ಹೇಳ್ತಾನೆ ಏನಂತ ಹೇಳ್ಕೊಂಡು ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾನೆ. ಇಗೋ ಈ ಕಲ್ಲುಗಳು ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಸೇವಕರ ಮೇಲೆ ಬಲ ಬೀಳ್ತಕ್ಕಂಥ ಎಲ್ಲವೂ ನಿಂತು ಹೋಗುವುದು ಎಂಬುದಾಗಿ ಹೇಳಿ, ಇದರ ನಿಮಿತ್ತ ನೀನು ತಿಳ್ಕೊಳ್ಳೋದೇನೆಂದರೆ, ಇಗೋ ದೇವರು ಒಳ್ಳೆಯವನು, ರಕ್ಷಕನು ಎಂಬುದಾಗಿ ತಿಳಿದುಕೊಂಡು ಎಂಬುದಾಗಿ ಹೇಳಿದನು. ಆಗ ಮೋಶೆ ಆರೋಹನ್ನರು ಈ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದರು. ಅದೇ ಅಲ್ಲ ನನ್ನ ಪ್ರಿಯ ಸಹೋದರಿ, ಮತ್ತೊಂದು ಮಾತನ್ನು ನೆನಪು ಮಾಡಬೇಕು. ಇಸ್ರಾಯೇಲರ ಸೈನ್ಯವು ಇಸ್ರಾಯೇಲರನ್ನು ದೇವರು ರಕ್ಷಿಸುವಾಗ ಇಸ್ರಾಯೇಲರ ಮೇಲೆ ಅದ್ಭುತವಾದಂಥ ರಕ್ಷಣೆಯ ಕವಚವನ್ನು, ಸುಭದ್ರತೆಯನ್ನು ದೇವರು ಅನುಗ್ರಹಿಸಿದನು. ಈಜಿಪ್ಟಿನ ಅಟ್ಟಿಸ್ಕೊಂಡು ಬರ್ತಾ ಇತ್ತು. ಅಟ್ಟಿಸ್ಕೊಂಡು ಬರ್ತಾ ಇರೋ ಒಂದು ಕಾರ್ಯವು ಜರುಗಿದೆ. ಇಲ್ಲಿ ನಾನು ದೇವರ ಕರುಣೆಯನ್ನು
ಈಜಿಪ್ಟ್ ಮೇಲೂ ಇತ್ತು ಎಂಬುದಾಗಿ ತೋರಿಸ್ಕೊಡ್ಬೇಕು. ಈಜಿಪ್ಟಿನ ಸೈನ್ಯದ ಮೇಲೂ ಜನರ ಮೇಲೂ ದೇವರ ಪ್ರೀತಿ ವಾತ್ಸಲ್ಯ ಇತ್ತು ಎಂಬುದಾಗಿ ನಾನು ತೋರಿಸ್ಕೊಡ್ಬೇಕು. ಅದಕ್ಕಾಗಿ ದೇವರು ಒಳ್ಳೆಯವನೆಂಬುದಾಗಿ. ಈಗ ಮೋಸೆ ಕೆಂಪು ಸಮುದ್ರದ ಸಮೀಪಕ್ಕೆ ಇಸ್ರಾಯೇಲ್ ಜನರನ್ನು ಇಳ್ಕೊಳ್ಳಿಕ್ಕೆ ಹೇಳುವಾಗ ಹಿಂದಿಂದ ಈಜಿಪ್ಟಿನ ಸೈನ್ಯ ಸಮೂಹವು ಅಟ್ಟಿಸಿಕೊಂಡು ರಭಸವಾಗಿ ಕುದುರೆಗಳು, ರಥತಾಶ್ಯಗಳು, ಸೈನಿಕರ ಸಮೂಹವು ಅಟ್ಟಿಸಿಕೊಂಡು ಬರ್ತಾ ಇರೋದನ್ನು ನೋಡಿ ಇಸ್ರಾಯೇಲರ ಎಲ್ಲ ಪ್ರಜೆಗಳು ಭಯಭೀತಿಯಿಂದ ಗುಣಗುಟ್ಟಲು ಆರಂಭ ಮಾಡಿದರು. ದೇವರಿಗೆ ಮೊರೆಯಿಟ್ಟರು. ಅಯ್ಯಾ ದೇವರೇ, ಕರ್ತನೇ ಏನಿದೆ ಎಂಬುದಾಗಿ ಅವರು ದೇವರಿಗೆ ಮೊರೆಯಿಟ್ಟರು. ಇನ್ನೊಂದು ಪಕ್ಕದಲ್ಲಿ ಮೋಸೆಗೆ ವಿರೋಧವಾಗಿ ಗುಣಗುಟ್ಟಿದರು. ಗುಣಗುಟ್ಟಿ ಏನು ಹೇಳ್ತಾ ಇದ್ದಾರೆ? ನಮ್ಮನ್ನು ಕೊಲ್ಲಲಿಕ್ಕೆ ತಂದಿದೆಯಾ ನಾಯಕನೇ? ಈಜಿಪ್ಟಿನ ದಾಸತ್ವದಿಂದ ಬಿಡಿಸಿ ಮತ್ತು ನಮ್ಮನ್ನು ಕಾನಾನ್ ದೇಶಕ್ಕೆ, ಸುಖ ದೇಶಕ್ಕೆ ನಡೆಸ್ತಾ ಇದ್ದೀಯ, ನಮ್ಮನ್ನು ಕೊಲ್ಲಲಿಕ್ಕೆ ತಂದಿದೆಯಾ? ನಿಮಗೆ ಮೊದಲೇ ಹೇಳಲಿಲ್ಲವಾ ನಿನಗಿಂತ ಸಂಗತಿ ನಡೀತದೆ ಎಂಬುದಾಗಿ ಗುಣಗುಟ್ಟಲು ಆರಂಭಿಸಿರುವಾಗ ಮೋಸೆ ಈಜಿಪ್ಟ್ ವಿಮೋಚನ ಕಾಂಡ 14:13 ನೋಡಿದೆ. ಮೋಸೆ ಹೇಳ್ತಾನೆ ತನ್ನ ಜನರಿಗೆ, ಭಯಪಡಬೇಡಿ, ಅಂಜದೆ ಇರಿ. ಯಾಕೆ ಅಂದರೆ, ಹೋದ್ರಿ ಆ ಮಾತನ್ನು, ಅದಕ್ಕೆ ಮೋಶೆ ಜನರಿಗೆ, ನೀವು ಭಯಪಡಬೇಡ್ರಿ, ಕದಲದೆ ನಿಲ್ಲಿರಿ. ಒಡೆಯನು, ಕರ್ತನು, ರಕ್ಷಕನು, ಕರ್ತನು ನಿಮಗೆ ತೋರಿಸುವ ರಕ್ಷಣೆಯನ್ನು ನೋಡ್ರಿ ಹೊರತು ಈಜಿಪ್ಟಿನ ಸೈನ್ಯವನ್ನು ನೋಡಬೇಡ್ರಿ. ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ದುಷ್ಟ ಸಮೂಹವನ್ನು ನೋಡಬೇಡ್ರಿ. ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ಮಾರಕ ಸೋಂಕನ್ನು ನೋಡಬೇಡ್ರಿ. ಹಿಂದೆ ಅಟ್ಟಿಸಿಕೊಂಡು ಬರ್ತಿರ್ತಕ್ಕಂಥ ಬಡತನವನ್ನು, ಶಾಪಗಳನ್ನು, ಈ ಒಂದು ಆರ್ಥಿಕ ಕುಸಿತವನ್ನು, ಇವುಗಳನ್ನು ನೋಡಬೇಡ್ರಿ. ಮುಂದೆ ತೋರಿಸುವ ರಕ್ಷಣೆಯನ್ನು, ಸುಭದ್ರತೆಯನ್ನು, ಕ್ಷೇಮವನ್ನು, ಹಾಲು ಜೇನು ಹರಿಯುವ ಸುಖ ಸಮೃದ್ಧಿ ಇರತಕ್ಕಂಥ ಆ ದೇಶವನ್ನು, ಆ ರಕ್ಷಣೆಯನ್ನು ನಿಮಗೆ ತೋರಿಸಿಕೊಡೋದನ್ನು ಇವತ್ತು ನೀವು ನೋಡ್ರಿ ಎಂಬುದಾಗಿ ಹೇಳಿ, ತದನಂತರ ಆತನ ಹೇಳಿದ್ದೇನೆಂದರೆ, ಈ ಈಜಿಪ್ಟಿನ ಸೈನ್ಯ ಸಮೂಹವನ್ನು ಇನ್ನು ಮುಂದೆ ಎಂದಿಗೂ ನೀವು ನೋಡುವುದಿಲ್ಲ. ಯಾಕೆ ಅಂದರೆ, ಯೆಹೋವ ಅಂದರೆ ಕರ್ತನು, ಲಾರ್ಡ್, ಪರಲೋಕದ ಗೌರ್ಮೆಂಟ್, ಪರಲೋಕ ರಾಜ್ಯದ ಗೌರ್ಮೆಂಟ್. ಅದಕ್ಕಾಗಿ ಲಾರ್ಡ್ ವಿಲ್ ಫೈಟ್ ಫಾರ್ ಯು, ನಿನಗಾಗಿ ಕರ್ತನು ಯುದ್ಧ ಮಾಡುವವನು ಎಂಬುದಾಗಿ ಹೇಳಿದನು. ನೀನು ಶಾಂತವಾಗಿರು ಎಂಬುದಾಗಿ ಹೇಳಿದನು. ಇಲ್ಲಿ ಇಸ್ರಾಯೇಲ್ ಜನಾಂಗವನ್ನು ಕಾಪಾಡತಕ್ಕಂಥ ವಾಗ್ದಾನವು, ಪ್ರವಚನಾತ್ಮಕವಾದಂಥ ಮಾತುಗಳು ಇಂದು ನೋಡ್ತಿರ್ತಕ್ಕಂಥ ಈಜಿಪ್ಟಿನ ಸೈನ್ಯವನ್ನು ಎಂದಿಗೂ ನೀನು ನೋಡುವುದಿಲ್ಲ ಎಂಬುದಾಗಿ ಹೇಳಿದನು. ಆದರೆ ಒಂದು ಕಾರ್ಯ ತಿಳಿಸಬೇಕು, ಐಗುಪ್ತ ದೇಶದ ಸೈನ್ಯ ಸಮೂಹವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಕೂಡ ದೇವರು ಪ್ರಯತ್ನ ಮಾಡಿದನು. ಈಜಿಪ್ಟ್ ಕೂಡ ಈ ಒಂದು ಸಮುದ್ರದ ಒಳಗೆ ಬರದೆ, ಸಮುದ್ರದ ಒಳಗೆ ಬಂದು ಈಜಿಪ್ಟ್ ನಾಶವಾಗದಂತೆ ಆಗೋದಕ್ಕಾಗಿ ದೇವರು ಈಜಿಪ್ಟಿನ ಸೈನ್ಯ ಸಮೂಹ ಮೇಲೆ ಕೂಡ ಆತನ ಕರುಣೆ ಪ್ರೀತಿ ಇತ್ತು ಎಂಬುದಾಗಿ ನಾನು ಕರ್ತನ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿದನೆ. ಯಾಕಂದರೆ ದೇವರು ಇಸ್ರಾಯೇಲರಿಗೂ ಒಳ್ಳೆಯವನು, ಶತ್ರು ದೇಶವಾಗಿರೋ ಈಜಿಪ್ಟರಿಗೂ ಒಳ್ಳೆಯವನು. ಅವರಿಗೂ ತನ್ನ ಒಳ್ಳೆತನವನ್ನು ತೋರಿಸ್ತಾ ಇದ್ದಾನೆ, ತನ್ನ ಪ್ರೀತಿಯನ್ನು, ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಆದರೆ ಈಜಿಪ್ಟಿನ ಸೈನ್ಯ ಸಮೂಹದವರು ದುಷ್ಟತ್ವದಿಂದ, ಅವರ ನಾಯಕನಾಗಿರ್ತಕ್ಕಂಥ ಫರೋರಸನು ಅಹಂಕಾರದಿಂದ ತುಂಬಿ ಇಸ್ರಾಯೇಲ್ ಜನಾಂಗವನ್ನು ತಿರುಗಿ ಮತ್ತು ದಾಸತ್ವಕ್ಕೆ ತೆಗೆದುಕೊಳ್ಬೇಕನ್ನತಕ್ಕಂಥ ದುರುದ್ದೇಶದಿಂದ ದೊಡ್ಡ ಸಮುದ್ರ ಕಣ್ಣಿಗೆ ಕಂಡು ಬಂದರೂ ಕೂಡ ಹೆದರದೆ ಸಮುದ್ರದೊಳಗೆ ಪ್ರವೇಶ ಮಾಡಿರ್ತಕ್ಕಂಥ ಕಾರಣ ಯಾರಂದರೆ ಅವರ ಅರಸನಾಗಿದ್ದಾನೆ. ಅದಕ್ಕಾಗಿ ಗಮನಿಸ್ತೀರೀಗ ಯಾಕೆ ಹೇಳ್ತಾ ಇದ್ದಂದರೆ, ಈ ಸನ್ನಿವೇಶದಲ್ಲಿ ಒಂದು ಕಾರ್ಯ ಜರುಗಿದೆ. ಇಸ್ರಾಯೇಲ್ ಜನಾಂಗವು ಸಮುದ್ರದ ಸಮೀಪದಲ್ಲಿದೆ, ಈಜಿಪ್ಟಿನ ಸೈನ್ಯವು ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇದೆ. ಮೋಸೆ ಅಪ್ಪಣೆ ಕೊಟ್ಟಿದ ಕೂಡಲೇ, ಆತನ ಕೋಲನ್ನು ಸಮುದ್ರದ ಮೇಲೆ ಹೊಡೆದ ಕೂಡಲೇ ಮೂಡನ ಒಂದು ದಿಕ್ಕಿನಿಂದ ಬಿರುಗಾಳಿ ಬೀಸಿ ಸಮುದ್ರದಲ್ಲಿ ಮಾರ್ಗವನ್ನು ಏರ್ಪಾಟು ಮಾಡ್ತಾ ಇದೆ, ಬಿಲ್ಡ್ ಮಾಡ್ತಾ ಇದೆ. ಅದು ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಇದೆ. ವನ ನೆಲವನ್ನು, ಸಮುದ್ರದ ನೀರನ್ನು ಎರಡು ಪಕ್ಕದ ಗೋಡೆಗಳಾಗಿ ನಿಲ್ಲುವಂತೆ ಆ ರಾತ್ರಿಯೆಲ್ಲ ಬಿರುಗಾಳಿ ಬಡಿತಾ ಇದೆ. ಇನ್ನೊಂದು ಪಕ್ಕದಲ್ಲಿ ಮುಂದೆ ಬಂದಿರತಕ್ಕಂಥ ಇಸ್ರಾಯೇಲ್ ಜನಾಂಗ ಮುಂದೆ ನಡೆಸತಕ್ಕಂಥ ಬೆಂಕಿ ಸ್ತಂಭವು ಹಿಂದೆ ಹೋಗಿ ಮೇಘಸ್ತಂಭವಾಗಿ ಆ ಇಸ್ರಾಯೇಲ್ ಜನಾಂಗವನ್ನು ಕಾಪಾಡೋದಕ್ಕಾಗಿ ಮತ್ತು ಈಜಿಪ್ಟನ್ನು ಈ ಸಮುದ್ರದೊಳಗೆ ಬರದಂತೆ ಅವರನ್ನು ತಡೆಯೋದಕ್ಕಾಗಿ ಅವರ ಮೇಲೆ ಕತ್ತಲನ್ನು ಬೀಸಿದನು ಮತ್ತು ಈಜಿಪ್ಟಿನ ಮೇಲೆ, ಇಸ್ರಾಯೇಲ್ ಜನಾಂಗದ ಮೇಲೆ ಬೆಳಕನ್ನು ತೋರಿದನು. ಆ ಕತ್ತಲು ಹೇಗಿತ್ತಂದರೆ, ಈಜಿಪ್ಟಿನ ಜನರು, ಈಜಿಪ್ಟಿನ ಸೈನ್ಯ ಸಮೂಹ, ಆ ಬಲಿಷ್ಠವಾದಂಥ ಸೈನ್ಯ ಎಂದಕ್ಕೂ ಹತ್ತಿರಕ್ಕೆ ಬರದಂಥ ಕತ್ತಲು ಅವರ ಮೇಲಿತ್ತು.
ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಒಂದು ನಾನು ತಿಳಿಸ್ಬೇಕು. ಯಾಕಂದರೆ ಈಜಿಪ್ಟ್ ಮೇಲೂ ದೇವರ ಕರುಣೆ ಇತ್ತು. ಯಾಕಂದರೆ ದುಷ್ಟ ಅರಸನ ನಿಮಿತ್ತ ಅಮಾಯಕವಾದಂಥ ಜನರ ಮರಣ ಆಗಬಾರ್ದನ್ನತಕ್ಕಂಥ ಉದ್ದೇಶದಿಂದ ದೇವರು ಈಜಿಪ್ಟಿನ ಸೈನ್ಯ ಸಮೂಹವನ್ನು ಕಾಪಾಡೋದಕ್ಕಾಗಿ ಕತ್ತಲನ್ನು ಅವರಿಗೆ ಅನುಗ್ರಹಿಸಿದನು ಆ ರಾತ್ರಿ, ಮತ್ತು ಬೆಳಕನ್ನು ಇಸ್ರಾಯೇಲ್ ಜನಾಂಗಕ್ಕೆ ಅನುಗ್ರಹಿಸಿದನು. ಕತ್ತಲಲ್ಲಿ ಒಬ್ಬರನ್ನೊಬ್ಬರು ನೋಡ್ಲಿಕ್ಕಾಗದೆ ಅವರೆಲ್ಲರೂ ತನ್ನ ಸೈನ್ಯ ಸಮೂಹ ರಥಗಳನ್ನು ಕುದುರೆಗಳನ್ನು ತೆಗೆದುಕೊಂಡು ಅಲ್ಲೇ ನಿಂತುಕೊಂಡು ಬಿಟ್ಟರು. ಇವರು ಸಮುದ್ರವನ್ನು ದಾಟಿದ ನಂತರ, ಜಾಗೃತಿಯಿಂದ ಕೇಳ್ತೀರಿ, ಇಸ್ರಾಯೇಲ್ ಜನಾಂಗದ ಸಮುದ್ರದಲ್ಲಿ 2 ಗೋಡೆಗಳಂತೆ ನಿಂತು ಮಧ್ಯದಲ್ಲಿ ಒಣನೆಲದ ಮೂಲಕವಾಗಿ ಅವರು ಆಚೆ ದಡಕ್ಕೆ ಸೇರುವ ತನಕ ದೇವರ ಆ ಒಂದು ಮೇಘದೂತ ಅವರನ್ನು ಈಜಿಪ್ಟನ್ನು ತಡೆದಿತ್ತು. ಬೆಂಕಿ ಸ್ತಂಭ ಇಸ್ರಾಯೇಲ್ಗೆ ಬೆಳಕು ಕೊಡ್ತಾ ಇತ್ತು, ಕತ್ತಲು ಈಜಿಪ್ಟನ್ನು ತಡೆದಿತ್ತು. ಆಗ ನಡೆದಿರತಕ್ಕಂಥ ಒಂದು ಉನ್ನತವಾದಂಥ ಕರ್ತನ ಕರುಣೆಯನ್ನು ನಾನು ಕಂಡಿದ್ದೇನೆಂದರೆ, ಈಜಿಪ್ಟ್ ಸೈನ್ಯ ಸಮೂಹವು ಆವಾಗಲೂ ಮರಳಿ ಹೋಗತಕ್ಕಂಥ ಸಂದೇಶ ದೇವರು ಈಜಿಪ್ಟಿನ ಸೈನ್ಯಕ್ಕೆ ಎಚ್ಚರಿಸಿದ. ಅದನ್ನೇ ನಾನು ನಿಮ್ಮ ಹತ್ರ ಓದಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆವಾಗ ಈ ಬೆಂಕಿ ಸ್ತಂಭ ಹೋಗಿದ್ದ ಮೇಲೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ, ಈಜಿಪ್ಟನ್ನು, ಶತ್ರು ದೇಶವನ್ನು, ದುಷ್ಟ ದೇಶದ ಸೈನ್ಯವನ್ನು ಕೂಡ ಎಂಬುದಾಗಿ ನಾವು ನೋಡ್ತೇವೆ. ಮುಂದೆ ಓದ್ತೀರಿ. ಐಗುಪ್ತರು ಮತ್ತು ಫರೋಹನ ಎಲ್ಲ ಕುದುರೆಗಳು, ಸೈನ್ಯವು, ಅವನ ರಥಗಳು, ಕುದುರೆ ಸವಾರರು ಅವರ ಹಿಂದಕ್ಕೆ ಅವರ ಸಮುದ್ರದ ಮಧ್ಯದಲ್ಲಿ ಸೇರಿದರು. ಅವರ ಹಿಂದಕ್ಕೆ, ಇಸ್ರಾಯೇಲರ ಹಿಂದಕ್ಕೆ ಇವರು ಕೂಡ ಅವನ ನೆಲದಲ್ಲಿ ಹೋಗ್ತಾ ಇದ್ರು. 2 ಪಕ್ಕದಲ್ಲಿ ಏನಿದೆ? ಸಮುದ್ರದ ನೀರುಗಳು ಗೋಡೆ ಹಾಗೆ ನಿಂತು ಬಿಟ್ಟಿದೆ, ಮಧ್ಯದಲ್ಲಿ ಒಣನೆಲ ಉಂಟಾಗಿಬಿಟ್ಟಿದೆ, ಮಧ್ಯದಲ್ಲಿ ಭಾಗ ಉಂಟಾಗಿಬಿಟ್ಟಿದೆ. ಅದರೊಳಗಿಂದ ಇಸ್ರಾಯೇಲರು ಹಾದು ಬಂದುಬಿಟ್ರು. ಇವರು ಕೂಡ ಅದರೊಳಗೆ ಪ್ರವೇಶ ಮಾಡುತ್ತಿದ್ದರು ಈಜಿಪ್ಟಿನ ಜನರು. ಆಗ ದೇವರು ಅವರಿಗೆ ಸಂದೇಶವನ್ನು ಕೊಟ್ಟಿದ್ರು. ನೋಡಿ ಹೆಂಗಿದೆ. ಬೆಳಗಿನ ಜಾವದಲ್ಲಿ ಕರ್ತನು ಅಗ್ನಿ ಮೇಘಗಳ ಸ್ತಂಭದ ಒಳಗಿಂದ ಐಗುಪ್ತರ ದಂಡಿನ ಮೇಲೆ ದೃಷ್ಟಿ ಇಟ್ಟನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಐಗುಪ್ತರ ಸೈನ್ಯ ಸಮೂಹದ ಮೇಲೆ ಕರುಣೆ ಉಳ್ಳ ದೃಷ್ಟಿ ಇಟ್ಟನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಐ ವಾಂಟ್ ಟು ಶೋ ದಟ್ ಗಾಡ್ ಇಸ್ ಗುಡ್ ಆಲ್ ದ ಟೈಮ್ ಅಂಡ್ ಫಾರ್ ಆಲ್. ದೇವರು ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯವರು, ಎಲ್ಲರಿಗೂ ಆತನ ಒಳ್ಳೆತನವನ್ನು ತೋರಿಸಲಿಕ್ಕಿದ್ದಾನೆ, ಎಲ್ಲರನ್ನೂ ಕಾಪಾಡ್ತಾನೆ. ಈಜಿಪ್ಟಿನ ಸೈನ್ಯ ಸಮೂಹ, ಈಜಿಪ್ಟಿನ ಅರಸನ ಅಹಂಕಾರದಿಂದ ಅವರ ಸೈನಿಕರು, ಅವರ ಸಮೂಹವು, ಅವರ ಕುದುರೆಗಳು, ಅವರ ಯುದ್ಧ ಬಲವು, ಸೈನ್ಯ ಬಲವು ಕುಸಿದು ಹೋಗದಂತೆ, ಅಮಾಯಕರು ನಾಶವಾಗದಂತೆ ದೇವರು ಆ ಮೇಘಸ್ತಂಭದಿಂದ ಐಗುಪ್ತ ದೇಶದವರನ್ನು ದೃಷ್ಟಿಸಿ ನೋಡಿದನು. ಅದು ಎಂಥ ದೃಷ್ಟಿ ಅಂದರೆ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರುಣೆ ಉಳ್ಳ ದೃಷ್ಟಿ, ರಕ್ಷಿಸುವ ದೃಷ್ಟಿ, ಕಾಪಾಡುವ ದೃಷ್ಟಿ ಅವರ ಮೇಲೆ ಬಿದ್ದಿತ್ತು. ಅದಕ್ಕಾಗಿ ಅಲ್ಲಿ ಒಂದು ಸಂದೇಶ ರವಾನೆ ಆಯ್ತು. ನೋಡ್ತೀರಿ, ಓದ್ತೀರಾ ಮಾತನ್ನು? ಆಗ ಐಗುಪ್ತರ ದಂಡನ್ನು ಕಷ್ಟಪಡಿಸಿ, ಅಂದರೆ ಅವರು ದಂಡನ್ನು ಮುಂದಕ್ಕೆ ಹೋಗದಂತೆ ತಡೆದು, ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟು ಬಹಳ ಶ್ರಮೆಪಟ್ಟು ಕುದುರೆಗಳನ್ನು, ರಥಗಳನ್ನು ನಡೆಸಿಕೊಂಡು ಹೋಗುವಂತೆ ಮಾಡಿದನು. ಅಂದರೆ ಅರ್ಥ ಏನು? ದೇವರು ಈಜಿಪ್ಟಿನ ರಥಾಶ್ವಗಳನ್ನು, ಸೈನಿಕರನ್ನು, ಸಮೂಹವನ್ನು, ಅಮಾಯಕರ ಮೇಲೆ ಕರುಣೆಯುಳ್ಳ ದೃಷ್ಟಿ ಇಟ್ಟನು. ಹಲ್ಲೆಲೂಯ. ಅದಕ್ಕಾಗಿ ಅವರ ರಥಗಳ ಚಕ್ರಗಳ ಲಾಕನ್ನು ತೆಗೆದು ಬಿಸಾಕಿದ ಕೂಡಲೇ ಅವರ ಚಕ್ರಗಳೆಲ್ಲ ಹೊರಗೆ ಬಂದು, ಅವರ ರಥಗಳ ಚಕ್ರಗಳು ಹೊರಗೆ ಬಂದ ನಂತರ ಅವರು ಸಮುದ್ರದ ಒಳಗೆ ಪ್ರವೇಶ ಮಾಡಲಿಕ್ಕಾಗದೆ ಬಹಳ ಶ್ರಮೆಪಟ್ಟು ಕುದುರೆಗಳನ್ನು ಓಡಿಸ್ತಾ ಇದ್ರು. ಇದೇನು ಸಂದೇಶ? ದೇವರು ಈಜಿಪ್ಟಿನ ಸೈನ್ಯದ ಮೇಲೆ ಕರುಣಾಮಯನಾದ ಸಂದೇಶವನ್ನು ಕೊಟ್ಟಿದ್ದಾನೆ. ಏನಂತ ಹೇಳ್ಕೊಂಡು ಅವರೇ ಹೇಳ್ತಾರೆ ನೋಡ್ರಿ, ಈಜಿಪ್ಟಿನ ಸೈನಿಕರು ಹೇಳ್ತಾರೆ ನೋಡ್ರಿ, ಓದಿ ನೋಡ್ರಿ. ಆಗ ಐಗುಪ್ತರು ಹೇಳ್ತಾ ಇದ್ದಾರೆ, ಈ ದೃಷ್ಟಿಯನ್ನು ನೋಡಿ, ಈ ಚಕ್ರಗಳಲ್ಲಿ ಇರ್ತಕ್ಕಂಥ ಲಾಕ್ಗಳು ಬಿಚ್ಚಲ್ಪಟ್ಟ ನಂತರ ರಥಗಳ ಚಕ್ರಗಳು ಗಾನಗಳು ಹೋಗಿದ ನಂತರ ಅವರ ಚಕ್ರಗಳು
ಬೇರಾಗಿದ ನಂತರ ಅವರು ಶ್ರಮೆಪಟ್ಟು ಸಮುದ್ರದಕ್ಕೆ ಒಳಗೆ ಪ್ರವೇಶ ಮಾಡ್ತಿರುವಾಗ ಆಗ ಐಗುಪ್ತರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡ್ರಿ ಹೇಗಿದೆ, ಓದಿ. ಹಾಂ, ಆಗ ಐಗುಪ್ತರ ಸೈನ್ಯ ಸಮೂಹ ಹೇಳ್ತಾ ಇದೆ, ಇಗೋ ಇಸ್ರಾಯೇಲರನ್ನು ಅಟ್ಟಿಸಿಕೊಂಡು ಬರೋದ್ರಿಂದ ಅವ್ರನ್ನ ವಶಪಡಿಸ್ಕೊಳ್ಳೋ ದುಷ್ಟ ಬುದ್ಧಿ ಬಿಟ್ಟುಬಿಟ್ಟು ನಾವು ತಿರುಗಿ ನಮ್ಮ ಸೈನ್ಯ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನಾವು ಓಡಿ ಹೋಗೋಣ ಎಂಬ ಮಾತು ಅವರಲ್ಲಿ ಮೂಡಿ ಬರುವಂತೆ ಮಾಡಿದನು ದೇವರು. ಅಂದರೆ ಅರ್ಥ ಏನು? ದೇವರು ಈಜಿಪ್ಟಿನ ಸೈನ್ಯವನ್ನು ನಾಶ ಮಾಡುವ ಉದ್ದೇಶ ಇಲ್ಲದ ಕಾರಣದಿಂದ ಆತನು ಬೆಂಕಿ ಸ್ತಂಭದಿಂದ ಕರುಣಾಮಯನಾದ ದೇವರು ಈಜಿಪ್ಟಿನ ದಂಡಿನ ಮೇಲೆ ನೋಡಿದನೆಂದರೆ ಅವರನ್ನು ಕರುಣಿಸಿದನು. ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟನು. ಈಗಲಾದರೂ ನೀವು ಹಿಂತಿರುಗಿ ಹೋಗ್ರಿ, ಯಾಕಂದರೆ ನಿಮ್ಮ ಅರಸನು ಭ್ರಷ್ಟನಾಗಿ ನಿಮ್ಮನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಸಂದೇಶವನ್ನು ಅವರಿಗೆ ತಲುಪಿಸಿದನು. ಆ ಸಂದೇಶವು ಆ ಸೈನ್ಯ ಸಮೂಹ ಎಲ್ಲ ಹೇಳ್ತದೆ, ಇಗೋ ದೇವರು ಇಸ್ರಾಯೇಲ್ ಜನಾಂಗಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾರೆ ನಮಗೆ ವಿರೋಧವಾಗಿ. ನಾವು ಮತ್ತು ಯಾಕೆ ಯುದ್ಧ ಮಾಡೋದು, ನಾವು ವಾಪಸ್ ಹೋಗೋಣ, ತಿರುಗಿ ನಮ್ಮ ದೇಶಕ್ಕೆ ಹೋಗೋಣ ಎಂಬುದಾಗಿ ಸೈನ್ಯ ಬಲವು ಹೇಳಿದರು. ಫರೋ ಅರಸನು ಇಲ್ಲ, ಮುಂದೆ ಸಾಗಬೇಕೆಂಬುದಾಗಿ ತನ್ನ ಅಹಂಕಾರದಿಂದ ಅವರನ್ನು ಯುದ್ಧಕ್ಕಾಗಿ ಸಮುದ್ರದೊಳಗೆ ಪ್ರಯಾಣ ಮಾಡುವಂತೆ ಮಾಡಿದನು. ದೇವರು ಆ ಸಮುದ್ರದೊಳಗೆ ಬರದಂತೆ ಈಜಿಪ್ಟಿನ ಸೈನ್ಯವನ್ನು ತಡೆದ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅಷ್ಟೇ ಅಲ್ಲದೆ ದೇವರ ಬೆಂಕಿ ಸ್ತಂಭದಿಂದ ಆ ಈಜಿಪ್ಟಿನ ಸೈನ್ಯವನ್ನು ನೋಡಿದ ಕೂಡಲೇ ಆಗಿರ್ತಕ್ಕಂಥದ್ದು ಏನಂದರೆ, ಅವರ ರಥಗಳ ಚಕ್ರಗಳು ಗಾನಗಳನ್ನು ಹೊರಗೆ ಬರದಂತೆ ತೆಗೆದು ಬಿಸಾಕಿದನು. ಆವಾಗ ಅವರು ಸಮುದ್ರದೊಳಗೆ ಹೋಗದಂತೆ ಎಷ್ಟೋ ತಡೆದನು ದೇವರು. ಅಂದರೆ ಅರ್ಥ ಏನು? ಈಜಿಪ್ಟನ್ನು ಕೂಡ ದೇವರು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾಕಂದರೆ ಈಜಿಪ್ಟಿನ ಅರಸನ ಭ್ರಷ್ಟತ್ವದಿಂದ, ದುಷ್ಟತ್ವದಿಂದ ಆ ಅಮಾಯಕರಾದ ಜನರು ಕೂಡ ನಾಶವಾಗಬಾರದು ಅನ್ನತಕ್ಕಂಥ ಉದ್ದೇಶದಿಂದಲೇ ದೇವರು ಅವರನ್ನು ಕಾಪಾಡಲು ಯತ್ನಿಸಿದರು. ಆದರೆ ಅವರು ಅರಸನ ಭ್ರಷ್ಟತ್ವ, ಅಹಂಕಾರ, ದುಷ್ಟ ಬುದ್ಧಿಯಿಂದ, ಆ ಅರಸನಲ್ಲಿರ್ತಕ್ಕಂಥ ಆ ಒಂದು ಅಹಂಭಾವನೆಯಿಂದ, ದೌರ್ಜನ್ಯದ ಬುದ್ಧಿ ಇರುವುದರಿಂದ, ಇಸ್ರಾಯೇಲ್ ಜನಾಂಗವನ್ನು ವಶಪಡಿಸ್ಕೊಳ್ಬೇಕು, ಅವರನ್ನು ಬಾಧಿಸಬೇಕನ್ನತಕ್ಕಂಥ ದುಷ್ಟ ಬುದ್ಧಿ ಇಟ್ಟುಕೊಂಡಿರೋದ್ರಿಂದ ತನ್ನ ಸೈನ್ಯ ಬಲವನ್ನು ಸಮುದ್ರದಲ್ಲಿ ಹೋಗಲಿಕ್ಕೆ ಅಪ್ಪಣೆ ಕೊಟ್ಟನು. ಆದರೂ ತನ್ನ ಸೈನಿಕರು ಹೇಳ್ತಾ ಇದ್ದಾರೆ, ಇಗೋ ಇಸ್ರಾಯೇಲರನ್ನು ಬಿಟ್ಟು ಬಿಡೋಣ, ಅವರು ಹೋಗಲಿ, ನಾವು ನಮ್ಮ ರಾಷ್ಟ್ರಕ್ಕೆ ಮತ್ತು ತಿರುಗಿ ಹೋಗೋಣ ಎಂಬುದಾಗಿ ಎಷ್ಟೋ ಅವರು ಭಿನ್ನಹ ಮಾಡಿಕೊಂಡರು. ಆದರೂ ಅವರ ಅರಸನು ಮುಂದೆ ಸಾಗೋದಂದರೆ ಮುಂದೆ ಸಾಗೋದೆಂಬುದಾಗಿ ಅಪ್ಪಣೆ ಕೊಟ್ಟನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾನು ಹೇಳೋದೇನೆಂದರೆ, ದೇವರು ಈಜಿಪ್ಟಿಗೆ ಇಸ್ರಾಯೇಲ್ ಜನಾಂಗವನ್ನು ಕಾಪಾಡತಕ್ಕಂಥ ರಕ್ಷಕನು ಮಾತ್ರವಲ್ಲ, ಇಸ್ರಾಯೇಲರನ್ನು ಬಾಧಿಸಿರುವ, ಹಿಂಸಿಸಿರುವ, ದೌರ್ಜನ್ಯದಿಂದ ಅವರ ಮೇಲೆ ಕಷ್ಟಗಳನ್ನು, ದುಃಖಗಳನ್ನು, ಹಿಂಸೆಗಳನ್ನು, ಕಿರುಕುಳವನ್ನು ನೀಡಿರತಕ್ಕಂಥ ಆ ಈಜಿಪ್ಟಿನ ಸೈನ್ಯವನ್ನು ಕೂಡ, ಈಜಿಪ್ಟಿನ ಅರಸನನ್ನು ಕೂಡ, ಈಜಿಪ್ಟಿನ ಎಲ್ಲ ಚೊಚ್ಚಲ ಮಕ್ಕಳನ್ನು ಕೂಡ ಕಾಪಾಡೋದಕ್ಕಾಗಿ ಅನೇಕ ಸಾರಿ ದೇವರು ತನ್ನ ಸೇವಕರನ್ನು ಕಳಿಸಿ ಎಚ್ಚರಿಸಿ ಮನಸ್ಸು ತಿರ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದನು. ಆದರೆ ಒಂದು ಸಾರಿ ಮನಸ್ಸು ತಿರ್ಕೊಂಡನು, ಆದರೆ ಮತ್ತು ತಿರುಗಿ ಆತನು ಹೃದಯವನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲರನ್ನು ಮುಕ್ತಗೊಳಿಸಿದ್ರು, ಅವರ ದಾಸತ್ವದಿಂದ ಬಿಡುಗಡೆ ಮಾಡಲು ಆತನು ಮತ್ತು ತಿರುಗಿ ಮಾತು ತಪ್ಪಿದ್ದ ಭ್ರಷ್ಟನಾದನು. ಆದರೆ ಮತ್ತು 7ನೇ ಉಪದ್ರವ ಆದಮೇಲೆ 8ನೇ ಉಪದ್ರವ ಕೂಡ ಮತ್ತು ತಿರುಗಿ ಆತನು ಹೇಳ್ತಾನೆ, ನಾವು ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅವರು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಏನು ಹೇಳ್ತಾ ಇದ್ದಾರೆ, ಹೌದು ನಾವು ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ಎಂಬುದಾಗಿ ಮತ್ತು ತಿರುಗಿ ಅವರು ತನ್ನ ಪಾಪವನ್ನು ಮತ್ತೊಂದು ಸಾರಿ ಅವರು 2ನೇ ಸಾರಿ ಫರೋ ಒಪ್ಪಿಕೊಳ್ತಾನೆ. 10ನೇ ಅಧ್ಯಾಯ 16ನೇ ವಚನ. 10ನೇ ಅಧ್ಯಾಯ 16ನೇ ವಚನ ಯಾಕೆ ಹೇಳ್ತಾ ಇದ್ದಾನೆ? ನಿಮ್ಮ ದೇವರು ಒಳ್ಳೆಯವನು, ನಾನೇ ಭ್ರಷ್ಟನು ಎಂಬುದಾಗಿ ಅನ್ಯ ಅರಸನು ಫರೋ ಅರಸನು ಹೇಳ್ತಾ ಇದ್ದಾನೆ. ಓದ್ತಾರೆ, 2ನೇ ಸಾರಿ ಆತನ ಪಶ್ಚಾತ್ತಾಪಡುವಾಗ ತಾನೇ ಪಾಪಿ ಎಂಬುದಾಗಿ, ತಾನೇ ದುಷ್ಟನು, ತಾನೇ ದಂಬಿಕ ದ್ರೋಹಿ ಎಂಬುದಾಗಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾನೆ, ತನ್ನ ಅಪರಾಧವನ್ನು ಒಪ್ಪಿಕೊಳ್ತಾನೆ. ಓದ್ರಿ 10ನೇ ಅಧ್ಯಾಯ ವಿಮೋಚನ ಕಾಂಡ 16ನೇ ವಚನ. ಆಗ ಫರೋಹನು ಮೋಶೆ ಆರೋನರನ್ನು ತೊರೆಯಾಗಿ ಕರೆ ಕಳಿಸಿ ಅವರಿಗೆ, ಈಗ ನೋಡ್ರಿ, ನಾನು ನಿಮ್ಮ ದೇವರಾದ ಒಡೆಯನಿಗೂ ನಿಮಗೆ ವಿರೋಧವಾಗಿ ನಾನು ಪಾಪ ಮಾಡ. ಮೊದಲನೇ ಸಾರಿ ಹೇಳಿದ ನಾನು ಪಾಪಿ, ನಾನು ದ್ರೋಹಿ, ನಾನು ಅಪರಾಧಿ ಎಂಬುದಾಗಿ ಹೇಳಿದ. ಅದೇ 2ನೇ ಸಾರಿ ಹೇಳ್ತಾ ಇದ್ದಾನೆ, ನಿಮ್ಮ ದೇವರಿಗೂ ನಿಮಗೂ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸ್ರಿ. ಮುಂದೆ ಹೋದ್ರಿ, ಹೀಗಿರೋದ್ರಿಂದ ಒಂದು ಐಗುಪ್ತ ದೇಶದ ಸಾಮ್ರಾಜ್ಯದ ದೊಡ್ಡ ಬಲಿಷ್ಠ ಸಾಮ್ರಾಜ್ಯದ ಅರಸನು ಸಾಧಾರಣವಾದ
ನಾಯಕರಾಗಿರ್ತದ ಮೋಸೆ ಆರೋನ ಹತ್ರ ತನ್ನ ತಲೆ ಬಗ್ಗಿಸಿಕೊಂಡು ಕ್ಷಮಾಪಣೆ ಬೇಡ್ತಾ ಇದ್ದಾರೆ ನೋಡಿ. ಹೀಗಿರುವುದರಿಂದ ಒಂದು ಸಾರಿ ನನ್ನ ಪಾಪ ಅಪರಾಧಗಳನ್ನು ಕ್ಷಮಿಸು, ಕ್ಷಮಿಸಬೇಕೆಂದು ನಾನು ನಿಮ್ಮನ್ನು ಬೇಡುತ್ತೇನೆ. ಈ ಮರಣವನ್ನು, ಈ ಗಂಡಾಂತರವನ್ನು ನಮ್ಮಿಂದ ತಪ್ಪಿಸು ಎಂಬುದಾಗಿ ಅವರು ಮತ್ತೊಂದು ಆವರ್ತಿ ಫರೋ ಅರಸನು ತನ್ನ ಕೇಡನ್ನು, ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾ ಇದ್ದಾನೆ. ಇಲ್ಲಿ ಆದರೆ ಅಪ್ಪಟ ಚಕ್ಕಾಗಿ ಅರಿಕೆ ಮಾಡ್ತಾ ಇದ್ದಾನೆ. ಏನಂತ ತಿಳ್ಕೊಂಡು, ಹೌದು ನಾವು ಪಾಪಿಗಳು ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಎಲ್ಲ ಪ್ರಿಯ ಮಿತ್ರ, ದೇವರ ಮಕ್ಕಳೇ, ದೇವರು ರಕ್ಷಕನು ಹೌದು. ಈಗೋ ಇಸ್ರಾಯೇಲರೇ ದೇವರು ನಿಮಗೆ, ಆದರೆ ದೇವರು ಈಜಿಪ್ಟ್ಗೂ ತನ್ನ ಕರುಣಾಮಯನಾದ ಆ ದೃಷ್ಟಿಯಿಂದ ಈಜಿಪ್ಟ್ಗೂ ತನ್ನ ರಕ್ಷಣೆಯ ಕರುಣೆಯ ದೃಷ್ಟಿಯನ್ನು ತೋರಿಸ್ಕೊಟ್ಟಿದ. ಆದರೆ ಈಜಿಪ್ಟಿನ ಜನರು, ಸೈನಿಕರು, ಸೈನ್ಯ ಸಮೂಹದವರು ಹೇಳಿದರು, ಈಗೋ ದೇವರು ಇಸ್ರಾಯೇಲರ ಪಕ್ಷದಲ್ಲಿ ಹೋರಾಡ್ತಾ ಇದ್ದಾನೆ, ನಾವು ತಿರುಗಿ ನಮ್ಮ ಮನೆಗಳಿಗೆ ಹೋಗೋಣ ಎಂಬುದಾಗಿ ಅವರಿಗೆ ಮತ್ತೊಂದು ಅವಕಾಶವು ನೀಡಿದ್ದು ಸೈನಿಕರ ಮೂಲಕವಾಗಿ ತನ್ನ ಶತಾಧಿಪತಿಗಳಿಗೆ ಸಂದೇಶವನ್ನು ಸಾರಿ ಹೇಳಿದನು. ಎಲ್ಲರೂ ಹೇಳ್ತಾರೆ ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾನು ಹೇಳೋದೇನೆಂದರೆ, ಇವತ್ತಿಗೂ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇರಬಹುದು. ಈ ಒಂದು ಮಾಧ್ಯಮದ ಮೂಲಕವಾಗಿ ನಿಮ್ಮ ಪಾಪಗಳು, ನಿಮ್ಮ ದ್ರೋಹಗಳು, ನಿಮ್ಮ ಅಪರಾಧಗಳು ನಿಮಿತ್ತ ನಿಮ್ಮ ಮೇಲೆ ಕಷ್ಟಗಳು, ತೊಂದರೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು, ವ್ಯಸನಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ಅದಕ್ಕೆ ಕಾರಣ ನಾವೇ, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ಅಪರಾಧಗಳು ಎಂದು ಇವತ್ತು ನಮ್ಮಲ್ಲಿ ಪಶ್ಚಾತ್ತಾಪಪಟ್ಟು, ದೇವರೇ ನನ್ನ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸು ದೇವರೇ, ನನಗೆ ಬಂದಿರತಕ್ಕಂಥ ಕೇಡು, ನನಗೆ ಬಂದಿರತಕ್ಕಂಥ ಉಪದ್ರವ, ನನಗೆ ಬಂದಿರತಕ್ಕಂಥ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟದಿಂದ ನನ್ನನ್ನು ತಪ್ಪಿಸು ಎಂಬುದಾಗಿ ಇವತ್ತು ನೀನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಿನಗೆ ರಕ್ಷಣೆ, ಸುಖ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ, ಈ ಒಂದು ಭಯಪ್ರಾಂತ ಮಾರಕ ಸೋಂಕಿನ ಈ ಒಂದು ದಿಗ್ಭ್ರಮೆಯಲ್ಲಿರತಕ್ಕಂಥ ಈ ಒಂದು ಭಯಂಕರವಾದಂಥ ಬಡತನ, ದಿಗುಲು, ಚಿಂತೆಯಿಂದ ಖಂಡಿತವಾಗಿ ದೇವರು ನಿಮಗೆ ರಕ್ಷಣೆ ನೀಡುತ್ತಾನೆ. ನಿಮಗೂ, ನಿಮ್ಮ ಆರೋಗ್ಯಕ್ಕೂ, ನಿಮ್ಮ ವ್ಯವಸಾಯಕ್ಕೂ, ನಿಮ್ಮ ಬಿಸ್ನೆಸ್ಗೂ, ನಿಮ್ಮ ಎಲ್ಲ ಆದಾಯ ಬರ್ತಕ್ಕಂಥ ಆಧಾರಕ್ಕೂ, ಮೂಲಗಳಿಗೂ ದೇವರು ರಕ್ಷಣೆ ದಯಪಾಲಿಸುತ್ತಾನೆ. ಈಗಲೇ ಮಾನಸಾಂತರ ಪಡ್ಕೊಂಡು, ಏಸಯ್ಯ ನನ್ನನ್ನು ಕ್ಷಮಿಸು ಎಂಬುದಾಗಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ದೇವರು ನಿಮಗೆ ಸುಖವೂ, ಕ್ಷೇಮವೂ, ಸಮೃದ್ಧಿಯನ್ನು ಅನುಗ್ರಹಿಸ್ತಾನೆ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಜನರಾದ ಅವರು ಕೂಡ ನಿನ್ನ ಮಾತಿನ ಅನುಸಾರವಾಗಿ ನಡೀತಿದ್ರು. ಆದರೆ ಅನ್ಯ ಅರಸನು, ಫರೋ ಅರಸನು ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ತನ್ನನ್ನು ತಾನು ತಗ್ಗಿಸಿಕೊಂಡು ಇರುವಾಗ ಆತನ ಮೇಲೆ ಬರತಕ್ಕಂಥ ಕೇಡನ್ನು ಆ ಸೈನ್ಯ ಸಮೂಹ ಸಮುದ್ರದಲ್ಲಿ ನಾಶವಾಗದೆ ಅವರನ್ನು ಕಾಪಾಡಬೇಕೆಂಬುದಾಗಿ ಎಷ್ಟೋ ವಿಧವಾಗಿ ನೀನು ಆ ದೇಶವನ್ನು ಕಾಪಾಡೋದಕ್ಕಾಗಿ ಪ್ರಯತ್ನ ಮಾಡಿದ ರಾಜ. ಆದರೆ ಆ ಫರೋ ಅರಸನ ದುಷ್ಟತನದಿಂದ, ಅಹಂಭಾವ ಎಂಬ ಕುರುಡತನದಿಂದ ಆತನು ನೋಡದೆ ತನ್ನ ಸೈನ್ಯ ಬಲವನ್ನು, ತನ್ನನ್ನು ನಾಶಪಡಿಸಿಕೊಡುವನು. ಹೌದು ಕರ್ತನೇ, ಇವತ್ತು ನಿನ್ನ ಮಕ್ಕಳು ಎಷ್ಟೋ ಜನರು ನಿನ್ನ ಸಮ್ಮುಖದಲ್ಲಿ ಇವತ್ತು ಸೇವಕರ ಮೂಲಕವಾಗಿ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇರ್ಬೋದು. ಬೈಬಲನ್ನು ಓದೋದ್ರ ಮೂಲಕವಾಗಿ ನಿಮಗೆ ದೇವರು ಎಚ್ಚರಿಸಬಹುದು. ಈ ಒಂದು ಮಾಧ್ಯಮದ ಮೂಲಕವಾಗಿ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇರ್ಬೋದು. ಅಥವಾ ದೇವಜನರೇ, ಇಸ್ರಾಯೇಲ್ ಜನಾಂಗವೇ, ಕರ್ತನನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ದೇವಜನರೇ, ನಂಬಲಾರದವರು ಕೂಡ ಇವತ್ತು ನಿಮಗೆ ರಕ್ಷಣೆಯ ಒಂದು ತರುಣ, ಒಂದು ಸಮಯ ನಿಮಗೆ ಅನುಗ್ರಹಿಸಿದಾನೆ ದೇವರು. ಅಯ್ಯೋ ಒಡೆಯನ ಯೇಸಯ್ಯ, ನಮ್ಮ ಪಾಪಗಳನ್ನು ಕ್ಷಮಿಸು. ನಿಮ್ಮ ಪಾಪಗಳನ್ನು, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ತನ್ನ ಶರೀರದ ಮೇಲೆ, ತನ್ನ ದೇಹದ ಮೇಲೆ ಎಲ್ಲ ರೋಗವನ್ನು ಭರಿಸಿದನು. ಅದಕ್ಕಾಗಿ ಯೇಸು ಗಾಯಗೊಂಡಿದ್ದು ಎಷ್ಟು ನಿಜವೋ ನಮ್ಮ ರೋಗಗಳು ಗುಣವಾಗಿದ್ದಷ್ಟು ನಿಜ. ಯೇಸು ಶಿಲುಬೆ ಮೇಲೆ ಬಡತನವನ್ನು ನಗ್ನನಾಗಿ, ಯಾವ ಬಟ್ಟೆ ಇಲ್ಲದಂತೆ ಆ ನಗ್ನನಾಗಿ ಶಿಲುಬೆ ಮೇಲೆ ಜಡೆಯಲ್ಪಟ್ಟಿದ್ದು ಎಷ್ಟು ನಿಜವೋ ನಮ್ಮ ಬಡತನ ಎಂಬ ಸೋಂಕನ್ನು, ಬಡತನ ಎಂಬ ದುಷ್ಟತ್ವವನ್ನು ಆತನ ಶಿಲುಬೆ ಮೇಲೆ ಜಡೆದಿದ್ದು ಅಷ್ಟೇ ನಿಜ. ಇವತ್ತು ಯೇಸುವನ್ನು ತಿಳಿದುಕೊಂಡು ನಂಬಿ, ಯೇಸಯ್ಯ ನನ್ನನ್ನು ಕಾಪಾಡಂದ್ರೆ ನಿನ್ನ ರೋಗಗಳೆಲ್ಲ ಆತನ ಮೇಲೆ, ಯೇಸಯ್ಯ ನನ್ನನ್ನು ರಕ್ಷಿಸಂದ್ರೆ ನಿನ್ನ ಬಡತನವೆಲ್ಲ ಆತನ ಮೇಲೆ, ಆತನ ಸಿರಿತನವು, ಆತನ ಆರೋಗ್ಯವು, ಆತನ ಸುಖವು ಖಂಡಿತವಾಗಿ ನಿನಗೆ ಉಂಟಾದೆ ಎಂಬ ಸಂದೇಶದ ಮೂಲಕವಾಗಿ ಕರ್ತನ ದೇವಾದಿ ದೇವನೇ ಅವರೆಲ್ಲರಿಗೂ ರಕ್ಷಣೆ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯ, ಇಂದು ನೋಡ್ತಿರ್ತಕ್ಕಂಥ ಆ ಈಜಿಪ್ಟಿನ ಸೈನ್ಯ ಸಮೂಹವು, ಇಂದು ನೋಡ್ತಿರ್ತಕ್ಕಂಥ ಆ ದುಷ್ಟ ಮಾರಕ ಸೋಂಕು, ಇಂದು ನೋಡ್ತಿರ್ತಕ್ಕಂಥ ಆ ಬಡತನದ ಆ ದುಷ್ಟತ್ವವನ್ನು, ಇಂದು ನೋಡ್ತಿರ್ತಕ್ಕಂಥ ಎಲ್ಲ ಭ್ರಷ್ಟತನ್ನು ಕರ್ತನೆ ಇಲ್ಲದೆ ಮಾಡಿ, ಇವತ್ತಿನಿಂದ ಕರ್ತನೆ ನಮ್ಮ ದೇಶದಲ್ಲಿ, ಈ ಜಗತ್ತಿನಲ್ಲಿ, ಎಲ್ಲ ಜನಾಂಗದಲ್ಲಿ ಕರ್ತನೆ
ಸುಖವು, ಸಮಾಧಾನವು, ಶಾಂತಿಯು, ನೆಮ್ಮದಿಯು, ತೃಪ್ತಿಯು, ಆರೋಗ್ಯವು ದಯಪಾಲಿಸು ಎಂಬುದಾಗಿ ದೇಶ ವಿದೇಶಗಳಲ್ಲಿರತಕ್ಕಂಥ ಎಲ್ಲ ದೈವ ಭಕ್ತರ ಪ್ರಾರ್ಥನೆ ಒಟ್ಟಿಗೆ ನಾನು ಕರ್ತನೆ ನಿನ್ನೊಟ್ಟಿಗೆ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಸುಖವೂ, ಸಮಾಧಾನವು, ಆರೋಗ್ಯವು ನಮ್ಮ ದೇಶಕ್ಕೆ ದಯಪಾಲಿಸು ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ದೇವರು, ನನ್ನ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ದೇವರು, ಒಡೆಯನು, ಇಸ್ರಾಯೇಲರ ದೇವರು, ಇಸ್ರಾಯೇಲರನ್ನು ಮಾತ್ರ ರಕ್ಷಿಸುವ ದೇವರು ಮಾತ್ರ ಅಲ್ಲ. ಅದಕ್ಕಾಗಿ ಫರೋ ಅರಸನು ಅರ್ಥ ಮಾಡಿಕೊಂಡಿದ್ದಾನೆ, ನಿಮ್ಮ ದೇವರು ನೀತಿವಂತನು, ಪ್ರಾಮಾಣಿಕನು, ನಿಜಸ್ಥನು, ನಮ್ಮನ್ನು ಕೂಡ ಕಾಪಾಡಲು ನಿಮ್ಮ ಮೂಲಕವಾಗಿ ಆರೋನರ ಮೂಲಕವಾಗಿ ಎಚ್ಚರಿಸಿದರು. ಎಚ್ಚೆತ್ತುಕೊಳ್ಳದ ದುಷ್ಟರು ತಾವು ಎಂಬುದಾಗಿ ಒಪ್ಪಿಕೊಂಡಿರೋದ್ರಿಂದ ದೇವರ ಮಕ್ಕಳು ಇವತ್ತು ಕೂಡ ನಮಗೆ ಬಹಳ ಒಳ್ಳೆಯ ಅವಕಾಶ ಇದೆ. ನಂಬಿದ್ದವರಾಗಲಿ ನಂಬದವರಾಗಲಿ, ದೇವಜನರು ಮತ್ತು ಎಲ್ಲ ಜನರಿಗೆ ಸಂದೇಶ ಏನಂದರೆ, ಇವತ್ತಿಗೂ ನಾವು ಪಶ್ಚಾತ್ತಾಪಪಟ್ಟು ಅಪರಾಧಗಳನ್ನು ಒಪ್ಪಿಕೊಂಡು ದೇವರೇ ನನ್ನನ್ನು ಕ್ಷಮಿಸುವನಾದಾದರೆ ಖಂಡಿತವಾಗಿ ನಿಮಗೆ ಸುಖವು, ಸಮಾಧಾನವು, ಆರೋಗ್ಯವು, ನೆಮ್ಮದಿಯು ಸದಾಕಾಲ ನಮ್ಮ ದೇಶದಲ್ಲಿ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಗಾಡ್ ಬ್ಲೆಸ್ ಯು.